ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 1 ಕೊರಿಂಥಿಯರ 13ನೇ ಅಧ್ಯಾಯ 1ನೇ ವಾಕ್ಯ, 1-2ನೇ ವಾಕ್ಯ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕೊಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಸಾಕು, ಒಂದೇದು. ಹಲ್ಲೆಲೂಯಾ. 1 ಕೊರಿಂಥಿಯರು 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ದಿನ ದೇವರ ಪ್ರೀತಿ ಬಗ್ಗೆ ನಾವು ನೋಡ್ತೀವಿ. ದೇವರು ಪ್ರೀತಿಯಾಗಿರೋ ದೇವರು ಇರೋದ್ರಿಂದ ನಾವು ಪ್ರೀತಿಯಾಗಿರ್ಬೇಕಂತ ಹೇಳಿ, ಪ್ರೀತಿ ನಡ್ಕೊಳ್ಬೇಕಂತ ಹೇಳಿ ದೇವರು ನಮಗೆ ಕಲಿಸ್ಕೊಡ್ತಾರೆ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕೊಂಚು ಗುಣಗಿಸುವ ತಾಳವೂ ಆಗಿದ್ದೇನೆ. ನಮ್ಮ ಜೀವಿತದಲ್ಲಿ ಪ್ರೀತಿ ಇಲ್ಲ ಅಂದರೆ ನಾವು ಒಂದು ವೇಳೆ ಪರಿಶುದ್ಧ ಆತ್ಮದಿಂದ ತುಂಬಿ ಮಾತಾಡ್ಬೋದು, ಪ್ರವಾದನೆ ಹೇಳ್ಬೋದು, ಒಳ್ಳೆ ಭಾಷೆ ಮಾತಾಡ್ಬೋದು, ದೇವರ ದೂತರುಗಳು ಭಾಷೆಗಳು ಬೇಕಂದ್ರೂ ನಾವು ಮಾತಾಡ್ಬೋದು. ಆದರೆ ಪ್ರೀತಿ ಇಲ್ಲ ಅಂದರೆ ನಾವು ಯಾವುದಕ್ಕೆ ಸಮಾನವಾಗಿದ್ದೀವಿ? ತಾಳಕ್ಕೆ ಸಮಾನ. ಪ್ರೀತಿ ಮುಖ್ಯ. ಪ್ರೀತಿ ಇಲ್ಲ ಅಂದ್ರೆ ತಾಳಕ್ಕೆ ಸಮವಾಗಿದ್ದೀವಿ ಅಂತ ದೇವರ ವಾಕ್ಯ ಹೇಳುತ್ತೆ. 2ನೇ ವಾಕ್ಯ, ನನಗೆ ಪ್ರವಾದನ ವರವಿದ್ದರು ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರು ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೀನಿ. ಆಮೆನ್, ಹಲ್ಲೆಲೂಯಾ. ನನಗೆ ಪ್ರವಾದನೆ ಹೇಳೋ ವರ ಇರ್ಬೋದು, ಮತ್ತೆ ರಹಸ್ಯಗಳನ್ನು ಹೇಳುವಂತ ವರ ಇರ್ಬೋದು, ಮತ್ತೆ ವಿದ್ಯೆ ಹೇಳೋ ವರ ಇರ್ಬೋದು, ಮತ್ತೆ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಇಡುವಂತ ನಂಬಿಕೆ ನಮ್ಮಲ್ಲಿ ಇರ್ಬೋದು. ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾಗಿದ್ದಷ್ಟು ನಂಬಿಕೆ ಇದ್ದರು, ಬೆಟ್ಟ ತೆಗೆದು ಇಡೋಷ್ಟು ನಂಬಿಕೆ ಇದ್ರು, ಮತ್ತೆ ವಿದ್ಯೆ ಇದ್ರು, ರಹಸ್ಯಗಳನ್ನು ಹೇಳುವಂತ ವರ ಇದ್ರು ಕೂಡ, ಪ್ರವಾದನೆ ವರ ಹೇಳುವಂತ ವರ ಇದ್ರು ಕೂಡ ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಏನು ಇಲ್ಲದವನಾಗಿ ಇದ್ಯಾ ಅಂತ ಹೇಳಿ ದೇವರ ವಾಕ್ಯ ಈ ಜಾಗದಲ್ಲಿ ನಮಗೆ ಕಲಿಸ್ಕೊಡತ್ತೆ. 3ನೇ ವಾಕ್ಯದಲ್ಲಿ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೂ ಕೊಟ್ಟರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನ? ಇವತ್ತು ಅನೇಕ ಜನಗಳು ದಾನ ಮಾಡ್ಬೋದು, ಮನೆಗಳನ್ನ ದುಡ್ಡುಗಳು ದಾನ ಮಾಡ್ಬೋದು, ತನ್ನ ದೇಹವನ್ನೇ ಸುಡುವುದಕ್ಕೂ ಕೊಡಬಹುದು. ಆದರೆ ಪ್ರೀತಿ ಇಲ್ಲದವನಾಗಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಇವತ್ತು ಅನೇಕ ಜನ ಒಳಗಡೆ ಪ್ರೀತಿ ಇಲ್ಲದಾಗ ಅವ್ರು ಏನೇ ದಾನ ಧರ್ಮ ಮಾಡಲಿ, ದುಡ್ಡುಗಳು ಹಂಚಲಿ, ಏನೇ ಮಾಡಲಿ, ಅವ್ರ ಜೀವಿತದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಇಲ್ಲದ ಕಡೆ ಯಾರು ಬರಕ್ಕಾಗಲ್ಲ. ಪ್ರೀತಿ ಇರೋ ಕಡೆ ಜನ ಸೇರ್ತಾರೆ. ಪ್ರೀತಿ ಇಲ್ಲ ಅಂದ್ರೆ ಆ ಜಾಗದಲ್ಲಿ ಜನ ಏನಾಗೋದಿಲ್ಲ, ಸೇರೋದಿಲ್ಲ. ಪ್ರೀತಿ ಇಲ್ಲ ಅಂದ್ರೆ ಒಂದು ಕುಟುಂಬಕ್ಕೂ ಜನಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಬರೋದೂ ಇಲ್ಲ. ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಪ್ರೀತಿ ಇರಬೇಕು. ಪ್ರೀತಿ ಇರೋದಾದ್ರೆ ಹಲ್ಲೆಲೂಯಾ, ಸ್ತೋತ್ರ, ಎಲ್ಲವನ್ನು ನಾವು ಜಯಿಸ್ಬೋದು. ದೇವರು ಯೋಬ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ದೇವರು ಈ ಲೋಕದ ಮೇಲೆ ಎಷ್ಟೋ ಏನ್ ಮಾಡಿದ್ದಾನೆ? ಪ್ರೀತಿ ಇಟ್ಟಿದ್ದಾನೆ. ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನೋಡಿ, ದೇವರು ಲವ್ ಇಸ್ ಗಾಡ್. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ನನ್ನ ಅಪ್ಪನೇ ಮಗನನ್ನು ನಾವು ಕೂಡ ಒಬ್ಬರನ್ನೊಬ್ಬರನ್ನು ಏನ್ ಮಾಡಬೇಕು? ಪ್ರೀತಿ ಮಾಡಬೇಕು. ಪ್ರೀತಿ ಇಲ್ಲದವನು ದೇವರನ್ನು ಕಂಡವನಲ್ಲ.
ಪ್ರೀತಿ ಇಲ್ಲ ಅಂದ್ರೆ ಅವನ ಜೊತೆನಲ್ಲಿ ದೇವರು ಇಲ್ವಂತೆ. ಪ್ರೀತಿ ಇರೋನ್ ಜೊತೆನಲ್ಲಿ ದೇವರು ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಯಾಕೋಬನಿಗೆ 11 ಜನ ಮಕ್ಕಳಿರುವಾಗ ಅದರಲ್ಲಿ ಒಬ್ಬ ಚಿಕ್ಕ ಮಗ ಯೇಸುಪನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಯಾಕೋಬು ಈ ಯೇಸುಪನಿಗೆ ಪ್ರೀತಿ, ಅವನ ಮೇಲೆ ಪ್ರೀತಿ ಮಡಗಿ ಅವನಿಗೆ ನೀಲ್ಮಂಗಿಯನ್ನು ತಡಿಸ್ಕೊಡ್ತಾನೆ, ಒಳ್ಳೆ ಬಟ್ಟೆಗಳನ್ನ ಹೊಲಿಸ್ಕೊಡ್ತಾನೆ ಯಾಕೋಬು ಈ ಯೇಸುಪನಿಗೆ. ಯಾಕೆ ಈ ಯೇಸುಪನ ಮೇಲೆ ಇಷ್ಟು ಪ್ರೀತಿ ತನ್ನ ತಂದೆಗೆ ಯಾಕೋಬನ್ಗಂದ್ರೆ, ತನ್ನ ಅಣ್ಣ ತಮ್ಮದಿರು ಮಾಡೋ ಎಲ್ಲ ತಪ್ಪುಗಳನ್ನ ಎತ್ಕೊಂಡೋಗಿ ತನ್ನ ತಂದೆಗೆ ಅವನು ತಿಳಿಸ್ತಾ ಇರ್ತಾನೆ ಯೇಸುಪನು. ಇವನು ಯಾವುದು ಕೆಟ್ಟದ್ದು ಮಾಡಲ್ಲ ಯೇಸುಪನು. ಅದಕ್ಕೆ ತನ್ನ ತಂದೆ ಯಾಕೋಬನು ಈ ಯೇಸುಪನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. 37ನೇ ಅಧ್ಯಾಯ ಆದಿಕಾಂಡ ಪುಸ್ತಕ. ಯೋಸೇಫನು 17 ವರ್ಷದವನಾಗಿ, ಯೇಸುಪನು 17 ವರ್ಷದ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಲಾ ಜಿಲ್ಪ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಈ ಯಾಕೋಬನ್ಗೆ 2 ಹೆಂಡತಿಗಳು, ಇಬ್ಬರು ಹೆಂಡತಿ ಮಕ್ಕಳ ಜೊತೆನಲ್ಲಿ ಯೇಸುಪ ಕುರಿ ಮೇಯಿಸ್ಕೊಂಡು ಆಡ್ಕೊಂಡಿರುವಾಗ, ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ, ಅವರು ಏನಾದರೂ 10 ಜನ ಅಣ್ಣ ತಮ್ಮಂದಿರು ಕೆಟ್ಟ ಕೆಲಸ ಮಾಡಿದ್ರೆ ಅವನು ತಂದೆಗೆ ತಿಳಿಸುತ್ತಿದ್ದನು. ತನ್ನ ತಂದೆಗೆ ಅವನು ತಿಳಿಸುತ್ತಾ ಇದ್ದನು. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ, ಯೇಸುಪ ಮುಪ್ಪಿನಲ್ಲಿ ಹುಟ್ಟಿದವನಾಗಿರೋದ್ರಿಂದ ಇಸ್ರಾಯೇಲನು ಅವನನ್ನು, ಇಸ್ರಾಯೇಲನಂದ್ರೆ ಯಾರು? ಯಾಕೋಬನು. ಯಾಕೆ ದೇವರು ಯಾಕೋಬನಿಗೆ ಇಸ್ರಾಯೇಲ್ ಅಂತ ಕೊಟ್ಟರು? ಅವನು ರಾತ್ರಿ ಎಲ್ಲ ಹೋರಾಡಿ ಪ್ರಾರ್ಥನೆ ಮಾಡೋದ್ನಲ್ಲ, ದೇವರೇ ನೀನು ನನ್ನ ಆಶೀರ್ವಾದ ಮಾಡೋವರೆಗೂ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಆಶೀರ್ವಾದ ಮನ್ಕಣವಾಗ ದೇವರು ಅವನಿಗೆ ಒಂದು ಹೆಸರು ಕೊಡ್ತಾರೆ. ಇನ್ನು ಮುಂದೆ ನಿನ್ನ ಹೆಸರು ಯಾಕೋಬನಲ್ಲ, ಇನ್ನು ಮುಂದೆ ನಿನ್ನ ಹೆಸರು ಇಸ್ರೇಲ್ ಅನ್ನಿಸಿಕೊಳ್ಳಿವೆ ಅಂತ ಹೇಳಿ ದೇವರು ಒಂದು ಹೆಸರನ್ನ ಯಾಕೋಬನ ಕೊಡ್ತಾರೆ, ಇಸ್ರೇಲ್ ಅಂತ. ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ, ಇಸ್ರಾಯೇಲನು ಯಾಕೋಬನು, ಇಸ್ರಾಯೇಲನಂದ್ರೆ ಯಾಕೋಬನು ಎಲ್ಲಾ ಮಕ್ಕಳಿಗಿಂತ ಅಧಿಕವಾಗಿ ಪ್ರೀತಿಸಿ ಅವನಿಗೆ ನೀಲುವಂಗಿಯನ್ನು ಮಾಡಿಸಿಕೊಟ್ಟನು. ಆಮೆನ್. ಹಲ್ಲೆಲೂಯಾ. ತನ್ನ ತಂದೆಯಾದ ಯಾಕೋಬನು ಎಲ್ಲಾ ಮಕ್ಕಳಿಗಿಂತ ವಿಶೇಷವಾಗಿ ಯೇಸುವನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಅವನು ಪ್ರೀತಿ ಮಾಡಿ ಶ್ರೇಷ್ಠವಾದ ನೀಲ್ಮಂಗಿಯನ್ನು ಬಟ್ಟೆಯನ್ನು ಹೊಲಿಸಿಕೊಟ್ಟು ಅವನು ಚೆನ್ನಾಗಿ ನೋಡ್ಕೊಂತ ಇದ್ದ ಯಾಕೋಬು ಯೇಸುವನ್ನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಭೂಮಿನಲ್ಲಿ ಯಾಕೋಬನು ತನ್ನ ಮಗನ ಯೇಸುವನಿಗೆ ಒಳ್ಳೆಯದು ಮಾಡ್ತಾನೆ ಅಂತ ಹೇಳಿ ಈ ಭೂಮಿನಲ್ಲಿರೋ ಯಾಕೋಬು ಯೇಸುವನಿಗೆ ಒಳ್ಳೆ ಅಂಗಿ ಕೊಟ್ಟು ಅವನ ಚೆನ್ನಾಗಿ ನೋಡ್ಕೊಂತ ಅನ್ನೋದಾದ್ರೆ, ನಾವು ಕೂಡ ಪರಲೋಕದಲ್ಲಿರೋ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳುವಾಗ ಅದಕ್ಕಿಂತ ಮೇಲಾಗಿ ದೇವರ ಶ್ರೇಷ್ಠವಾದ ಅಭಿಷೇಕನ, ಶ್ರೇಷ್ಠವಾದ ಆಶೀರ್ವಾದವನ್ನು ಕೊಟ್ಟು ದೇವರು ನಮ್ಮನ್ನು ನೋಡ್ಕೊಳ್ಳೋನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನೀಲ್ಮಂಗಿಯನ್ನು ಮಾಡಿಸಿಕೊಟ್ಟನು. ತಂದೆ ಯಾಕೋಬು ಯೇಸುವನಿಗೆ ಒಳ್ಳೆ ಬಟ್ಟೆ ಮಾಡಿಕೊಟ್ಟ. ಯಾಕೆ? ಇವನು ಯಾವುದು ಕೆಟ್ಟ ಕಾರ್ಯಗಳಿಗೆ ಹೋಗ್ತಾ ಇರಲಿಲ್ಲ. ಯೇಸುವನು ಒಳ್ಳೆಯದನ್ನೇ ಮಾಡ್ತಾ ಇದ್ದ. ಅದಕ್ಕೆ ತನ್ನ ತಂದೆ, ನನ್ನ ಮಗ ಯೇಸು ಎಲ್ಲಾದ್ರಲ್ಲೂ ಒಳ್ಳೆಯದೇ ಮಾಡ್ತಾನಲ್ಲ ಅಂತ ಹೇಳಿ ಅವನು ಹೆಚ್ಚಾಗಿ ಪ್ರೀತಿ ಮಾಡ್ದ. ಅದೇ ತರ ದೇವರು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಪರಲೋಕದಲ್ಲಿರೋ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅಲ್ಲಿ ಪ್ರೀತಿ ಮಾಡಿ ನಮಗೆ ಬೇಕಾಗಿರೋ ವಸ್ತುಗಳನ್ನ ಆತನು ನಮಗೆ ಕೊಡೋನಾಗಿರ್ತಾನೆ. 4ನೇ ವಾಕ್ಯ 37:4. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಯಾಕೆ? ಈ ಮಿಕ್ಕಿರೋ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮಪ್ಪ ಯಾಕೋಬು ನಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ಯೇಸುವನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನಲ್ಲ ಅಂತ ಹೇಳಿ ಇವರು ಹೊಟ್ಟೆ ಕಿಚ್ಚು ಪಡ್ತಾರೆ. ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ನಮ್ಮಪ್ಪ ಯಾಕೋಬು
ಯೇಸುವನ್ನ ಹೆಚ್ಚಾಗಿ ಪ್ರೀತಿ ಮಾಡ್ದವನಂತ ಹೇಳಿ 10 ಜನ ಅಣ್ಣ ತಮ್ಮಂದಿರು ಯಾಕೋಬನ ಮೇಲೆ ತಿರುಗಿ ಬೀಳ್ತಾರೆ. ಯೇಸುಪ್ಪನ ಮೇಲೆ ತಿರುಗಿ ಬಿದ್ದಿ ಯೇಸುಪ್ಪನ ಜೊತೆ ಮಾತಾಡಲಾರದೆ ಹೊಟ್ಟೆ ಕಿಚ್ಚನಿಂದ ಅವರು ದೂರ ಹೋಗ್ತಾರೆ. ಯೇಸುಪ್ಪನ ಅನೇಕ ತೊಂದರೆಗಳು ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದರೆ ಒಳ್ಳೆಯದು ಯಾರು ಮಾಡ್ತಾರೋ ಅವ್ರ ಜೊತೆನಲ್ಲಿ ದೇವರು ವಾಸ ಮಾಡ್ತಾ ಇರ್ತಾರೆ. ಇವನು ಪ್ರೀತಿಯಾಗಿ ನಡ್ಕೊಳ್ಳೋದ್ರಿಂದ, ಒಳ್ಳೆ ಕಾರ್ಯಗಳು ಯೇಸುಪ್ಪು ಮಾಡೋದ್ರಿಂದ ಇವನ ಜೊತೆನಲ್ಲಿ ದೇವರಿದ್ರು. ದೇವರು ನಮ್ಮ ಜೊತೆನಲ್ಲಿರುವಾಗ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬ್ಲೆಸ್ಸಿಂಗ್ ಇರ್ತೈತೆ. 39ನೇ ವಾಕ್ಯದಲ್ಲಿ ನೋಡ್ರಿ, ಪೋತಿಬಾರನ ಮನೆಯಲ್ಲಿ ಯೇಸುಪ್ಪು ಕೆಲಸ ಮಾಡ್ಕೊಂಡಿರುವಾಗ ಪೋತಿಬಾರನ ಮನೆಯಲ್ಲಿದ್ದಂಥ ಹೊಲ ಗದ್ದೆಗೆ ಮನೆಗೆ ಎಲ್ಲದಕ್ಕೂ ಬ್ಲೆಸ್ಸಿಂಗ್ ಆಶೀರ್ವಾದ ಉಂಟಾಯ್ತು ಅಂತ ನಾವು ನೋಡ್ತೀವಿ. ಸ್ತೋತ್ರ. 2ನೇ ವಾಕ್ಯ 39:2ರಲ್ಲಿ ಯೆಹೋವನು ಯೋಸೇಫನ ಸಂಗಡ ಇದ್ದಾದ್ದರಿಂದ ಯೆಹೋವನು ಯೇಸುಪ್ಪನ ಸಂಗಡ ಇದ್ದಾದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಬಿದ್ದು ಯೆಹೋವನು ಯೇಸುಪ್ಪನ ಸಂಗಡ ಬಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವುದು. ಆಮೆನ್, ಹಲ್ಲೆಲೂಯಾ. ದೇವರು ಯೇಸುಪ್ಪನ ಸಂಗಡ ಇದ್ದರು. ದೇವರು ಯೇಸುಪ್ಪನ ಜೊತೆನಲ್ಲಿದ್ರು. ದೇವರು ಹೇಳ್ತಾರೆ ಮತ್ತಾಯ 28ರಲ್ಲಿ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿನ್ನ ಜೊತೆನಲ್ಲಿ ನಾನು ಇರ್ತೀನಿ ಅಂತ ಹೇಳಿ. ಒಂದು ದಿನ ನನ್ನ ಕನಸಲ್ಲಿ ನಾನು ಪ್ರಾರ್ಥನೆ ಮಾಡಿ ಮಲಗಿರುವಾಗ ಮತ್ತಾಯ 28ನೇ ಅಧ್ಯಾಯ 20ನೇ ವಾಕ್ಯನ ನನಗೆ ದೇವರು ಮಾತಾಡ್ತಾರೆ. ಇಗೋ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿನ್ನ ಜೊತೆನಲ್ಲಿ ನಾನು ಇರ್ತೀನಿ ಅಂತ ಹೇಳಿ ದೇವರು ಮಾತಾಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೆಟ್ಟಗಳು ಗುಡ್ಡಗಳು ಕದಲು ಹೋಗ್ಬೋದು, ನನ್ನ ಕೃಪೆ ನಿನ್ನ ಬಿಟ್ಟು ದೂರ ಹೋಗೋದಿಲ್ಲ, ಎಲ್ಲವೂ ಬದಲಾಗ್ಬೋದು, ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ದೇವರು. ಆಮೇಲೆ ಹಲ್ಲೆಲೂಯಾ. ಯೇಸುಪ್ಪನ ಸಂಗಡ ದೇವರು ಇದ್ದರು. ಆಗ ಯೇಸುಪ್ಪನ ಜೊತೆನಲ್ಲಿ ದೇವರು ಇರಬೇಕಂದ್ರೆ ಅವನು ಏನೆಲ್ಲ ಮಾಡಿದ? ಪ್ರೀತಿಯಾಗಿ ನಡ್ಕೊಂಡ, ಒಳ್ಳೆ ಕಾರ್ಯಗಳು ಮಾಡ್ಕೊಂಡು, ಒಳ್ಳೆ ಕಾರ್ಯದಲ್ಲಿ ಅವನು ನಡೆದ. ದೇವರು ನಮ್ಮ ಜೊತೆನಲ್ಲಿ ಇರಬೇಕಂದ್ರೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಪ್ರೀತಿನಲ್ಲಿ ನಡ್ಕೊಳ್ಳುವಾಗ ದೇವರು ನಮ್ಮ ಜೊತೆನಲ್ಲಿ ಇರ್ತಾನೆ. ನಾವು ಹೋಗೋ ದಾರಿನಲ್ಲಿ ಆತನು ಬರ್ತಾನೆ, ನಾವು ಬರೋ ಜಾಗದಲ್ಲಿ ಅವನು ಇರ್ತಾನೆ. ನಾವು ಎಲ್ಲೇ ಹೋದ್ರೂ ದೇವರು ನಮ್ಮ ಜೊತೆನಲ್ಲಿ ಬರ್ತಾನೆ. ಯಾರೋ ಹೋಗ್ತಾ ಇದ್ದ ಒಬ್ಬ ಒಂಟಿ ಹೋಗುವಾಗ ಯಾರೋ ಕೇಳಿದ್ರು, ಎದುರಿಗೆ ಸಿಕ್ಕಿರೋರು, ಏನಪ್ಪ ಇಷ್ಟು ರಾತ್ರಿಯಲ್ಲಿ ಒಂಟಿ ಎಲ್ಲಿ ಹೋಗ್ತಾ ಇದ್ಯಾ ನೀನು ಅಂತ ಕೇಳಿದ್ರು. ಇವನು ಹೇಳ್ದ, ನಾನು ಒಂಟಿಗೆ ಹೋಗ್ತಾ ಇಲ್ಲ, ನನ್ನ ಜೊತೆನಲ್ಲಿ ತಂದೆ ಮಗ ಪರಿಶುದ್ಧ ಆತ್ಮ 3 ಜನ ಇದ್ದಾರೆ ಅಂತ ಹೇಳ್ದ. ಹಲ್ಲೆಲೂಯಾ. ನನ್ನ ಜೊತೆ ನಾನು ಒಂಟಿ ಅಲ್ಲ, ನನ್ನ ಜೊತೆನಲ್ಲಿ 3 ಜನ ಇದ್ದಾರೆ. ಯಾರು? ತಂದೆ ಮಗ ಪರಿಶುದ್ಧ ಆತ್ಮ, ತ್ರಿಯೇಕ ದೇವರು, ಒಂದೇ ಗಾಡ್. ಆತನು ನಮ್ಮ ಜೊತೆನಲ್ಲಿದ್ದಾನೆ. ಆಗ ದೇವರು ನಮ್ಮ ಜೊತೆನಲ್ಲಿರ್ಬೇಕಂದ್ರೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಆಗ ದೇವರು ನಮ್ಮ ಜೊತೆನಲ್ಲಿ ಇರ್ತಾನೆ. ಪ್ರೀತಿಯಿಂದ ನಡ್ಕೊಳ್ಬೇಕು. ದೇವರು ನಮ್ಮ ಜೊತೆನಲ್ಲಿ ಏನ್ ಮಾಡ್ತಾನೆ? ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಒಂದು ದಿನ ಗಂಡ ಹೆಂಡತಿ ಒಂದು ಕುಟುಂಬದಲ್ಲಿ ಗಂಡ ಬಲೇ ಚಿತ್ರಹಿಂಸೆ ಕೊಡ್ತಾ ಇದೆ ಹೆಂಡತಿಗೆ. ಯಾವಾಗ ನೋಡ್ರೆ ಚಿತ್ರಹಿಂಸೆ. ಅವಳಿಗೆ ಕುತ್ಕೊಳ್ಳೋದಕ್ಕೆ ಬಿಡಲ್ಲ. ಏನ್ ಮಾಡಿದ್ರು ಇದು ನಿನ್ ಮುಖ ಇದ್ದಂಗಿದೆ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳಿ ಹೆಂಡತಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ. ಯಾವಾಗ ನೋಡ್ರು ಬೈಯದೆ ಹೆಂಡ್ರನ್ನ. ಅವನಲ್ಲಿ ಪ್ರೀತಿನೇ ಇಲ್ಲ ಅವನಿಗೆ ಹೆಂಡ್ರ ಮೇಲೆ. ಇವಳು ಕೇಳಿ 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 ಸಾಕಾಗೋಯ್ತು ಹೆಂಡತಿಗೆ. ಲಾಸ್ಟಲ್ಲಿ ಒಂದು ದಿನ ಈ ಗಂಡ ಯಾಕೆ ಮಾಡ್ದ? ಪ್ರಸಂಗ ಕೇಳ್ತಾ ಇದ್ದ ದೇವ್ರ ವಾಕ್ಯ. ನೀನು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಆ ಥರ ಮಾಡ್ಕೊಡ್ದು, ಈ ಥರ ಮಾಡ್ಕೊಡ್ದು, ದೇವರಿಗೆ ಪ್ರೀತಿಯಾಗಿ ನಡ್ಕೋ ಅಂತ ಪ್ರಸಂಗ ಕೇಳ್ದ ಗಂಡ. ಪ್ರಸಂಗ ಕೇಳ್ಬಿಟ್ಟು ಏನು ಮಾಡ್ದ? ಹೆಂಡತಿ ಹತ್ರ ಹೋಯ್ತಾನೆ. ಹೆಂಡತಿಗೆ ಹೇಳ್ತಾನೆ, ಇನ್ನು ಮುಂದೆ ನಾನು ನಿನಗೆ ಟಾರ್ಚರ್ ಕೊಡಲ್ಲ. ಇಷ್ಟು ದಿನ ನಿನಗೆ ಬೈದೆ ಕಣೆ, ಐ ಆಮ್ ಸಾರಿ. ಇಷ್ಟು ದಿನ ಈ ಥರ ಹೇಳಿದೆ, ನೀನೇನೇ ಮಾಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಇನ್ನು ಮುಂದೆ ಆ ಥರ ಹೇಳಲ್ಲ, ನಮ್ಮ ತಪ್ಪನ್ನ ಕ್ಷಮಿಸು ಅಂತ ಕೇಳ್ದ ಹೆಂಡ್ರ ಹತ್ರ. ಅದಕ್ಕೆ ಅವಳು ಒಳಗಡೆ ನಗದ್ಬಿಟ್ಟು ಕೋಣೆ ಒಳಗಡೆ ಹೋಗಿ, ಅದಕ್ಕೆ ನೀನು ಹಂಗೆ ಮಾಡೋದಕ್ಕೆ ನಾನು ಅದಕ್ಕೆ ನಿನಗೆ ಸರಿಯಾಗಿ ಮಾಡ್ತಾ ಇದ್ದಿತ್ತು ಅಂತ ಹೇಳಿದ್ಲು. ಏನು ಹೇಳಿದೆ ಅಂತ ಗಂಡ ಕೇಳ್ತಾರೆ. ನಾನು ಏನು ಹೇಳಲಿಲ್ಲ ಅಂತ ಹೇಳಿ.
ತಿರ್ಗಾ ಕೇಳ್ತಾನೆ, ಸರಿಯಾಗಿ ಹೇಳು, ನೀನೇನು ಹೇಳ್ದೆ ಬೈಕಂಡೆ ಒಳಗಡೆ ಹೇಳು ಅಂತ. ಅಲ್ಲ, ನೀನು ನನಗೆ ಕಾಟ ಕೊಡ್ತಾ ಇದ್ದಲ್ಲ ಡೈಲಿ. ನಾನು ಇವಾಗ ನೀನು ಕೇಳಿದೆ, ನಾನು ಇನ್ಮೇಲೆ ತಪ್ಪು ಮಾಡಲ್ಲ ಅಂದರೆ ನಾನು ನಿನಗೆ ತಪ್ಪು ಮಾಡಲ್ಲ ಅಂತ ಹೇಳ್ತಾಳೆ ಇವಳು. ಹೌದಾ? ನೀನೇನು ತಪ್ಪು ಮಾಡಿದ್ಯಾ ಅಂತ ಕೇಳ್ತಾನೆ ಹೆಂಡ್ರಿಗೆ. ನೀನು ಹಿಂಗೆ ಕಾಟ ಕೊಟ್ಟಿರೋದ್ರಿಂದ ನನಗೆ ನಾನು ದಿನ ಏನು ಮಾಡ್ತಾ ಇದ್ದೆ, ಬಾತ್ರೂಮ್ಗೆ ಹೋಗ್ಬಿಟ್ಟು ಅಲ್ಲುಚ್ಚ ಬ್ರಷನ್ ಎತ್ತಿ ಬಾತ್ರೂಮ್ನ ತಿಕ್ಬಿಟ್ಟು ಅಲ್ಲಿ ಇಕ್ಕಿರ್ತಾ ಇದ್ದೆ ನಾನು. ಅದ್ರಲ್ಲಿ ನೀನು ಡೈಲಿ ಅಲ್ಲುಜ್ಜುತ್ತಾ ಇದೆ ನೀನು. ಇನ್ನು ಮುಂದೆ ನಾನು ಹಂಗೆ ಮಾಡಲ್ಲ, ನಿನ್ನ ಬ್ರಷ್ನ ಬಾತ್ರೂಮ್ ತಿಕ್ಕಲ್ಲ ಅಂತ ಹೇಳಿದ್ನ. ಅಯ್ಯೋ ಪಾಪಿ, ನನ್ನ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕಾಗಿ ನನ್ನ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕಾಗಿ ಏನ್ ಮಾಡ್ತಾ ಇದ್ವಿ, ಗಂಡನ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕಾಗಿ ಇವನು ಅಲ್ಲುಜ್ಜ ಬ್ರಷ್ನ ಎತ್ತಿ ಬಾತ್ರೂಮಲ್ಲಿ ಪಾಚಿನ ಉಜ್ಜಿ ಎತ್ತಿ ಅಲ್ಲಿ ಇಕ್ಬಿಡೋ, ಪೇಸ್ಟ್ ಹಾಕ್ಬಿಟ್ಟು ಇಕ್ಬಿಡೋಣ ಅಂತೆ. ಇವನು ಬೆಳಗ್ಗೆ ಬಂದಿದ್ದ ತಕ್ಷಣ ಅದು ಹಾಕಿ ಮಾಡಲ್ಲ ತುಂಬಾರೇ ಅಂತ ಹಾಕಿ ಉಜ್ಜುತ್ತಾ ಇದ್ನಂತೆ. ಅಲ್ಲ, ಸಂತೋಷದಿಂದ ಉಜ್ಜುತ್ತಾ ಇದ್ನಂತೆ. ಯಾವತ್ತೂ ಇಲ್ದಿರೋ ರುಚಿ ಇವಾಗ ಸಿಕ್ಕಿರ್ಬೋದು ಅಂತ ಏನಾದ್ರು ಉಜ್ತಾ ಇದ್ದೇನೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಇವನು ಹೇಳಿದೆ, ಇನ್ಮೇಲೆ ನಾನು ಕಾಟ ಕೊಡಲ್ಲ ನಿನಗೆ. ಅದಕ್ಕೆ ಅವಳೇ ಹೇಳಿದ್ದು, ನಾನು ನಿನ್ಗೆ ಇನ್ನು ಮುಂದೆ ಆ ಥರ ತಪ್ಪು ಮಾಡಲ್ಲ ಅಂತ. ಏನು ತಪ್ಪು ಮಾಡಿದೆ ನೀನು ಅಂದರೆ, ನಿನ್ನ ಬ್ರಷ್ನ ಬಾತ್ರೂಮಲ್ಲಿ ಹೋಗಿ ಬಾತ್ರೂಮ್ ಉಜ್ಜಿ ತಂದೆ ಅಲ್ಲಿ ಮಡಗ್ತಾ ಇದೆ, ಅದೇ ತಪ್ಪು ಮಾಡಿದ್ದು. ಇನ್ನು ಮುಂದೆ ನಾನು ಮಾಡಲ್ಲ ಅಂದೆ. ಆಗ ಇವನು ಎಷ್ಟು ಕಾಟ ಕೊಟ್ಟನೋ, ಇವಳು ಹಿಂದ್ಗಡೆಯಿಂದ ಇವನು ಗೊತ್ತಿಲ್ಲದಂಗೆ ಅನೇಕ ಕೇಡು ಅವಳು ಬಗೆದ್ರು. ನಾವು ಯಾರಿಗಾದ್ರೂ ಕೇಡು ಬಗೆದ್ರೆ ಅವ್ರು ನಮಗೆ ಕೇಡು ಬಗೆಯೋದ್ರಲ್ಲಿ ಮಿಸ್ಸೇ ಇಲ್ಲ. ನಾವು ಇನ್ನೊಬ್ಬರಿಗೆ ಹಿಂಸಿಸಿದ್ರೆ ಅವರು ನಮ್ಗೆ ಹಿಂಸಿಸೋರಾಗಿರ್ತಾರೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಪ್ರೀತಿ ಮುಖ್ಯ. ಎಲ್ಲರನ್ನು ಪ್ರೀತಿಯಿಂದ ಮಾತಾಡಬೇಕು, ಪ್ರೀತಿಯಿಂದ ನಡ್ಕೊಳ್ಬೇಕು. ಅವಾಗ ಎಲ್ಲವನ್ನು ನಾವು ಗೆಲ್ಬೋದು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡು, 1 ಕೊರಿಂಥಿಯರು ಮತ್ತೆ 13ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ನಾವು ಬರೋಣ. ಪ್ರೀತಿ ಬಹು ತಾಳ್ಮೆ ಉಳ್ಳದು. 4 ಇಂಗ್ಲಿಷಲ್ಲಿ 1 ಕೊರಿಂಥಿಯನ್ಸ್. ಪ್ರೀತಿ ಬಹು ತಾಳ್ಮೆ ಉಳ್ಳದಂತೆ. ಪ್ರೀತಿ ಬಹು ತಾಳ್ಮೆ ಉಳ್ಳದು. ಪ್ರೀತಿ ದಯಾ ತೋರಿಸುವುದು. ಹಲ್ಲೆಲೂಯಾ. ಪ್ರೀತಿ ಒಬ್ಬ ಮನುಷ್ಯನ ಒಳಗಡೆ ಇದ್ರೆ ಇನ್ನೊಬ್ಬನ ನೋಡಿ ದಯಾ ನೋಡಿಸ್ತಾರೆ. ಯಾರೋ ಒಬ್ಬ ಯೆರೂಸಲೇಮಿನಿಂದ ಗಟ್ಟ ಹಿಡಿದು ಎರಿಗೋವಿಗೆ ಹೋಗುವಾಗ ಕಳ್ಳರ ಕೈನಲ್ಲಿ ಸಿಕ್ಕಿ ವಧೆ ತಿಂದು ಬೀಳ್ತಾನೆ. ಯೇಸು ಅಲ್ಲಿಗೆ ಬಂದು ಅವನ ಪ್ರೀತಿ ನೋಡಿಸಿ ಆಧರಿಸ್ತಾರೆ. ಹಲ್ಲೆಲೂಯಾ. ಆ ಪ್ರೀತಿ ದಯಾ ತೋರಿಸ್ತದೆ. ಪ್ರೀತಿ ಬಹು ತಾಳ್ಮೆ ಉಳ್ಳದು. 4ನೇ ವಾಕ್ಯದಲ್ಲಿ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಆಮೇಲೆ ಒಬ್ಬರು ಪ್ರೀತಿಯಲ್ಲಿ ಇರೋದಾದ್ರೆ ಅವ್ರು ಏನ್ ಮಾಡೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಪ್ರೀತಿಯಲ್ಲಿ ಇರೋದಾದ್ರೆ ಅವರು ಜಗಳ ಮಾಡೋದಿಲ್ಲ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿ ಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟಿ ನಡೆಯುವುದಿಲ್ಲ. ಪ್ರೀತಿ ಯಾರ ಹತ್ರ ಇಲ್ವೋ ಅವರು ಮರ್ಯಾದೆಗೆಟ್ಟಿ ನಡೀತಾರಂತೆ. ಪ್ರೀತಿ ಇಲ್ದಿರೋರು ಉಬ್ಬಿಕೊಂಡು ನಡೀತಾರೆ. ಪ್ರೀತಿ ಇಲ್ದಿರೋರು ಹೊಟ್ಟೆ ಕಿಚ್ಚು ಪಡ್ತಾರೆ. ಪ್ರೀತಿ ಇಲ್ದಿರೋರು ಯಾರಿಗೂ ದಯ ನೋಡಿಸಲ್ಲ. ಪ್ರೀತಿ ಇಲ್ದಿರೋರು ಅವರು ತಾಳ್ಮೆ ಆಗಿರಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ಪ್ರೀತಿಲಿ ನಾವು ನಡ್ಕೊಳ್ಬೇಕು. 5 ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ಯಾವ ಮನುಷ್ಯನೊಳಗಡೆ ಪ್ರೀತಿ ಇರ್ತೈತೋ ಅವನು ಏನಾಗೋದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅನ್ಯಾಯವನ್ನು ನೋಡಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾರನ್ನು ಪ್ರೀತಿ ಇರ್ತೈತೋ ಅವ್ರು ಇನ್ನೊಬ್ರು ತಪ್ಪು ಮಾಡಿದ್ರು ಆ ತಪ್ಪನ್ನು ಎತ್ಕೊಂಡು ಹೋಗಿ ಇನ್ನೊಬ್ಬರಿಗೆ ಹೇಳದೆ ಅಪಕಾರವನ್ನು ಮನಸ್ಸಿನಲ್ಲಿ
ಇಟ್ಟಿಕೊಳ್ಳೋದಿಲ್ಲ. ಅವ್ರು ಮಾಡಿರೋ ತಪ್ಪು ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅದನ್ನ ನಂಗೆ ಮರ್ತು ಬಿಡ್ತಾರೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಕೆಲವರು ಏನ್ ಮಾಡ್ತಾರೆ, ಅದ್ರನ್ನ ಅಲ್ಲಿ ಹೇಳೋದು ಹಿಂಗೆಲ್ಲ ಮಾಡಿಬಿಡ್ತಾರೆ. ಅದು ಹೇಳಬಾರ್ದು. ಅಪಕಾರನ ಇವ್ರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬಾರ್ದು, ನಮ್ಮ ಹೃದಯದಲ್ಲಿ ಇಟ್ಕೊಳ್ಬಾರ್ದು. ಇವ್ರು ಇಂಥದ್ದು ತಪ್ಪು ಮಾಡಿದ್ದಾರೆ, ಇಂಥ ತಪ್ಪೇ ಮಾಡ್ತಾವ್ರೆ ಅಂತ ನಮ್ಮ ಮನಸ್ಸಿನಲ್ಲಿ ಅಪಕಾರವನ್ನು ಇಟ್ಟಿಕೊಳ್ಳಬಾರದು. ಯೇಸು ಸ್ವಾಮಿ ಹತ್ರ ಒಬ್ಳು ವಿಪಚಾರಿ ಓಡ್ ಬರ್ತಾಳೆ. ಎಲ್ಲರೂ ಕಲ್ಲಿಂದ ಹೊಡೆಯೋದಕ್ಕೆ ಬರ್ತಾರೆ. ಯೇಸು ಅಲ್ಲಿ ಬಗ್ಗಿಕೊಂಡು ಮರಳಿನ ಮೇಲೆ ಬರೀತಾರೆ. ಏನಂತ? ಇವಳು ಯೇಸು ಸ್ವಾಮಿ ಹತ್ರ ಬಂದು ನಿಂತಿರ್ತಾಳೆ. ಎಲ್ಲರೂ ಬಂದು ಅಲ್ಲಿ ಕಲ್ಲು ಎತ್ಕೊಂಡು ನಿಂತಿರ್ತಾರೆ ಹಿಂಗೆ ಹೊಡೆಯೋದಕ್ಕೆ. ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಮರದ ಮೇಲೆ ಬರೀತಾರೆ. ನಿಮ್ಮಲ್ಲಿ ಪಾಪ ಮಾಡದೇ ಇರುವನು ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ ಅಂತ. ಆ ಮಾತು ಹೇಳಿದ ತಕ್ಷಣ ಅಲ್ಲಿ ಕಲ್ಲಲ್ಲಿ ಹೊಡೆಯಕ್ಕೆ ಬಂದಿದ್ದಂತ ಎಲ್ಲ ಜನಗಳು ಏನ್ ಮಾಡ್ತಾರೆ, ನಾವು ಕೂಡ ಪಾಪ ಮಾಡಿದೀವಲ್ಲ ಅಂತ ಹೇಳಿ ಅಲ್ಲಿಂದ ದೂರ ಹೊಂಟೋಗ್ತಾರೆ. ಇವಳು ಮಾಡಿರೋ ತಪ್ಪನ್ನ ಯೇಸು ತನ್ನ ಮನಸ್ಸಿನಲ್ಲಿ ಇಕ್ಕಿಕೊಳ್ಳದೆ ಅವಳ ಪಾಪನ ಕ್ಷಮಿಸಿ ಅವಳಿಗೊಂದು ಮಾತು ಹೇಳ್ತಾರೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ನಿನ್ನ ನಂಬಿಕೆ ನಿನ್ನ ರಕ್ಷಿಸಿದೆ, ಸಮಾಧಾನದಿಂದ ಹೋಗು ಅಂತ ಹೇಳಿ ಆ ಹೆಂಗಸನ್ನ ದೇವರು ಕಳಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಮಾಡಿರೋ ತಪ್ಪುಗಳು ದೇವರು ಎಣಿಸುವುದಾದರೆ, ದೇವರು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಾದರೆ ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲಕ್ಕಾಗಲ್ಲ, ದೇವರ ಮುಂದೆ ನಿಲ್ಲೋದಕ್ಕಾಗೋದಿಲ್ಲ. ನಾವು ಮಾಡಿರೋ ತಪ್ಪನ್ನ ದೇವರು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಆತನು ಕ್ಷಮಿಸೋ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. 6 ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷ ಪಡುತ್ತದೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ಅನ್ಯಾಯ ನೋಡಿ ಸಂತೋಷ ಪಡ್ತಾರೆ, ಮೋಸ ಮಾಡಿಬಿಟ್ಟು ಸಂತೋಷ ಪಡ್ತಾರೆ. ಆದರೆ ನಾವು ಸತ್ಯಕ್ಕೆ ಜಯವಾಗಲಿ ಎಂದು ನಾವು ಸಂತೋಷ ಪಡಬೇಕು. 7 ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ ಪ್ರೀತಿ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಒಬ್ಬ ಮನುಷ್ಯನೊಳಗಡೆ ಇದ್ರೆ ಅವ್ರು ಏನೇ ಮಾಡಿದ್ರು ಅದನ್ನ ಸಹಿಸಿಕೊಂಡು ಏನ್ ಮಾಡ್ತೈತೆ, ತನ್ನ ಒಳಗಡೆ ಇಟ್ಕೊಳ್ಳತ್ತೆ. ಯಾರ್ದು ಇವ್ರು ಹಿಂಗ್ ಮಾಡಿದ್ರು ಅವ್ರು ಹಂಗ್ ಮಾಡಿದ್ರು ಅಂತ ಯಾರಿಗೂ ಎತ್ಕೊಂಡು ಹೋಗಿ ಅವರು ಹೇಳೋದಿಲ್ಲ. ಆಮೇಲೆ ಹಲ್ಲೆಲೂಯಾ. 8ನೇ ವಾಕ್ಯ, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿ ಯಾವತ್ತೂ ಏನಾಗೋದಿಲ್ಲ, ಬಿದ್ದೋಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಬೇಕಂದ್ರೆ ಪವಿತ್ರ ಆತ್ಮ ನಮ್ಮಿಂದ ಹೊಂಟೋಯ್ತದೆ, ಅದ್ಭುತ ಮಾಡೋ ವರ ನಮ್ಮಿಂದ ಹೊಂಟೋಯ್ತದೆ, ಐಶ್ವರ್ಯಗಳು ಹೊಂಟೋಯ್ತದೆ, ನಮ್ಮ ಹತ್ರ ಇರೋ ಹಣ ಆಸ್ತಿಗಳೆಲ್ಲ ಹೊಂಟೋಯ್ತದೆ. ಹಲ್ಲೆಲೂಯಾ. ಪ್ರವಾದನೆ ವರಗಳು ಹೊಂಟೋಯ್ತದೆ, ನಮ್ಮ ಬಲಗಳು ಕುಂದೊಂಟೋಯ್ತದೆ, ನಮ್ಮ ಆಯುಷ್ಗಳು ಮುಗ್ದೊಂಟೋಯ್ತದೆ. ಆದರೆ ಪ್ರೀತಿ ಎಂದಿಗೂ ಏನಾಗೋದಿಲ್ಲ, ಬಿದ್ದಿ ಹೋಗೋದಿಲ್ಲ. ಪ್ರೀತಿಲಿ ಒಬ್ಬರಿಗೊಬ್ಬರು ನಡೆದುಕೊಳ್ಳಲಿ. ಅಲ್ಲಲ್ಲಿ ಪ್ರೀತಿಯು ಎಂದಿಗೂ ಬಿದ್ದಿ ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವುದು, ವಾಣಿಗಳು ನಿಂತು ನೋಡಿ, ಪ್ರವಾದನೆ ವರ ಆದ್ರೂ ಹೊಂಟೋಗತ್ತಂತೆ, ಪವಿತ್ರ ಆತ್ಮನ ಭಾಷೆಯಿಂದ ಮಾತಾಡೋ ವಾಣಿಗಳಾದರೂ ನಮ್ಮನ್ನ ಬಿಟ್ಟು ಹೊಂಟೋಗತ್ತೆ. ಆದ್ರೆ ಪ್ರೀತಿ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ವಿದ್ಯೆಯು ಇಲ್ಲದಂತಾಗುವುದು, ನಾವು ಓದಿರೋ ಎಜುಕೇಶನ್ ಅದು ಕೂಡ ಮಾಯ ಆಗಿ ಹೊಂಟೋಯ್ತದೆ. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಹೊಸದು ಬಂದಾಗ ಹಳೇದೆಲ್ಲ ಹೊಂಟೋಗತ್ತೆ. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದ್ದೇನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದ್ದೇನೆ, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೇನು, ಹುಡುಗನ ಆಲೋಚನೆಗಳನ್ನು ಮಾಡಿಕೊಂಡೇನು. ಪ್ರಾಯಸ್ಥನಾದ ಮೇಲೆ
ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ನನಗೆ ವಯಸ್ಸಾದ್ಮೇಲೆ ಚಿಕ್ಕ ವಯಸ್ಸಿನ ಸ್ವಭಾವಗಳೆಲ್ಲ ನಾನು ಬಿಟ್ಟುಬಿಟ್ಟೆ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡಬೇಕು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿ. ಆಮೆನ್. ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರು ವಸ್ತುವಾಗಿ ಯಾವುದು ದೊಡ್ಡದು? ಪ್ರೀತಿ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಹೆಚ್ಚಾಗಿ ನಾವು ಏನಾದರೂ ಕೊಂಡಾಡೋದು ಬೇಡ, ಪ್ರೀತಿಯಲ್ಲಿ ನಡ್ಕೊಂಡ್ರೆ ಸಾಕು. ನಾವು ದೇವರ ಪ್ರೀತಿಯಲ್ಲಿ ನಡ್ಕೊಂಡ್ರೆ ಸಾಕು, ದೇವರನ್ನ ಪ್ರೀತಿ ಮಾಡಿದ್ರೆ ಸಾಕು. ದೇವರಲ್ಲಿ ಪ್ರೀತಿ ಇರೋದ್ರಿಂದನೇ ಮನುಷ್ಯರನ್ನ ಇವತ್ತು ಕೂಡ ದೇವರು ಗೆಲಿತಾ ಇರೋದು. ಯಾಕಂದ್ರೆ ದೇವರಲ್ಲಿ ಪ್ರೀತಿ ಇದೆ. ಸ್ತೋತ್ರ. ಒಂದು ಸಾಮುವೇಲ್ ಪುಸ್ತಕ 17ನೇ ಅಧ್ಯಾಯ, ಅಲ್ಲಿ ನಾತಾನ್ ದಾವೀದನನ್ನು ತನ್ನ ಪ್ರಾಣದಂತೆ ಹೆಚ್ಚಾಗಿ ಪ್ರೀತಿ ಮಾಡೋದ್ರನ್ನ ನಾವು 18ನೇ ಅಧ್ಯಾಯ, ಒಂದು ಸಾಮುವೇಲ್ ಪುಸ್ತಕ 18ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದವರೆಗೂ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಯೋನಾತನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದೊಂದಿಗೆ ಪ್ರೀತಿಸತೊಡಗಿದನು. ನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿ ತಡಗಿದನು. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಕೊಡದೆ ತನ್ನ ಬಳಿಯಲ್ಲೇ ಇಟ್ಟಿಕೊಂಡನು. ಯೋನಾತನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೌಲ್ ಮನೆಗೆ ದಾವೀದ ಸೇವಕನಾಗಿ ಕೆಲಸ ಮಾಡೋದಕ್ಕೆ ಬಂದಾಗ ಇವನು ಯೋನಾತನು ಸೌಲನ ಮಗ. ಯೋನಾತನು ದಾವೀದು ಸೌಲನ ಮನೆಗೆ ಬಂದಾಗ ಸೌಲನ ಮಗ ಯೋನಾತನು ಮತ್ತೆ ದಾವೀದನು ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ, ಒಳ್ಳೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ಅರಮನೆ ಒಳಗಡೆ. ಈ ಯೋನಾತನು ದಾವೀದನ ನೋಡಿದ ತಕ್ಷಣ ದಾವೀದನ ಪ್ರಾಣದೊಡನೆ ಒಂದಾಯ್ತಂತೆ. ಇಬ್ಬರು ಅಷ್ಟು ಕ್ಲೋಸ್ ಆದ್ರು. ದಾವೀದನು ಯೋನಾತನು ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿ ತಡಗಿದನು. ಯೋನಾತನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸುವುದಕ್ಕೆ ತಡಗಿದನು. ಯೋನಾತ ಒಳಗಡೆ ಆ ಪ್ರೀತಿ ಇಲ್ಲ ಅಂದಿದ್ರೆ ದಾವೀದನ ಅವನು ಪ್ರೀತಿ ಮಾಡ್ತಾ ಇರಲಿಲ್ಲ. ಆಮೇಲೆ ಇಲ್ಲ, ಒಂದು ಗುಲಾಮನಾಗಿ ಇವನು ಒಬ್ಬ ಕೆಲಸಗಾರನಾಗಿ ಅವನ್ನ ನೋಡ್ಕೊಂಡು ತಿರಸ್ಕಾರ ಮಾಡ್ತಾ ಇದ್ದ ಯೋನಾತು ದಾವೀದನ ನೋಡಿ. ಆದ್ರೆ ಯೋನಾತನು ದಾವೀದನ್ನ ತನ್ನ ಪ್ರಾಣ ಸ್ನೇಹಿತನಂತೆ ಅವನು ಪ್ರೀತಿ ಮಾಡೋನಾಗಿದ್ದ. ಆಗ ಇದನ್ನ ಸೌಲು ತಿಳ್ಕೊಂತಾನೆ, ದಾವೀದನು ನನ್ನ ಮಗ ಯೋನಾತನು ಇಬ್ರು ಒಳ್ಳೆ ಕ್ಲೋಸ್ ಆಗಿದಾರಲ್ಲ ಅಂತ ಹೇಳಿ ಸೌಲ್ ರಾಜ ತಿಳಿದು ಏನ್ ಮಾಡ್ತಾನೆ, ದಾವೀದನ ತನ್ನ ಮನೆಗೆ ಹೋಗಗೊಳಿಸೋದಿಲ್ಲ. ನೀನ್ ಇಲ್ಲೇ ಇದ್ಬಿಡಪ್ಪ, ನನ್ನ ಮಗನ ಜೊತೆನಲ್ಲಿ ಆಡ್ಕೊಂಡಿರು, ನನ್ನ ಮಗನ ಜೊತೆನಲ್ಲೇ ತಿನ್ಕೊಂಡಿರು, ನನ್ನ ಮನೆಯಲ್ಲೇ ಅರಮನೆಯಲ್ಲಿರು ಅಂತ ಹೇಳಿ ಇದು ಮಾಡ್ತಾನೆ 2ನೇ ವಾಕ್ಯದಲ್ಲಿ. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಗೊಡದೆ ತನ್ನ ಬಳಿಯಲ್ಲೇ ಇಟ್ಟಿಕೊಂಡಾನೆ. ದಾವೀದನ್ನ ಸೌಲ್ ರಾಜ ನನ್ನ ಮನೆಯಲ್ಲೇ ಇರಲಿ, ನನ್ನ ಮಗನ ಜೊತೆನಲ್ಲಿ ಆಡ್ಕೊಂಡಿರ್ಲಿ, ಇವರಿಬ್ರು ಒಳ್ಳೆ ಫ್ರೆಂಡ್ ಆಗಿದ್ದಾರೆ, ಒಬ್ಬರಿಗೊಬ್ಬರು ಪ್ರಾಣದಂತೆ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ದಾವೀದನ್ನ ತನ್ನ ಮನೆಗೆ ಹೋಗ ಕೊಡಿಸದೆ ತನ್ನ ಬಳಿನಲ್ಲೇ ಅರಮನೆ ಒಳಗಡೆ ಇಕ್ಕಂತಾನೆ ಸೌಲ್ ರಾಜ ದಾವೀದನ್ನ. 3ನೇ ವಾಕ್ಯ, ಯೋನಾತನನ್ನು
ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೋನಾತನು ದಾವೀದನು ಒಂದು ಒಡಂಬಡಿಕೆ ಮಾಡ್ಕೊಂತಾರೆ. ಯೋನಾತನು ದಾವೀದನಿಬ್ರು ಅಧಿಕವಾಗಿ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರಂ. ನಾವು ಯುದ್ಧಕ್ಕೆ ಹೋದ್ರೆ ಎಲ್ಲೇ ಇಬ್ರು ಹೋಗೋಣ, ನಾವು ಏನೇ ಮಾಡಿದ್ರು ಇಬ್ರು ಮಾಡೋಣ ಅಂತ ಹೇಳಿ ದಾವೀದನು ಯೋನಾತನು ಏನ್ ಮಾಡ್ತಾರೆ, ಒಂದು ಭಾಷೆ ಇಸ್ಕೊಂತಾರೆ, ಪ್ರಮಾಣ ಮಾಡ್ಕೊಂತಾರೆ. ಒಡಂಬಡಿಕೆ ಅಂದ್ರೆ ಒಂದು ಪ್ರಾಮಿಸ್ ಮಾಡೋದು, ಪ್ರಮಾಣ ಮಾಡೋದು. ನಿನ್ನ ಬಿಟ್ಟು ನಾನು ಏನು ಮಾಡೋದಿಲ್ಲ, ನಾನು ಹೋಗೋ ಜಾಗದಲ್ಲೆಲ್ಲ ನೀನು ಬರಬೇಕು ಅಂತ ಹೇಳಿ ಒಂದು ಒಡಂಬಡಿಕೆ ಇವರಿಬ್ರು ಮಾಡ್ಕೊಂತಾರೆ. ಹಲ್ಲೆಲೂಯಾ, ಸ್ತೋತ್ರಂ. ಇವರು ದಾವೀದನು ಯೋನಾತನು ಇಬ್ರು ಹೆಂಗ್ ಒಡಂಬಡಿಕೆ ಮಾಡ್ಕೊಂಡ್ರು, ನಾವು ನೀವು ದೇವರ ಜೊತೆನಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಳ್ಬೇಕು. ನಾವು ನೀವು ದೇವರ ಜೊತೆನಲ್ಲಿ ಒಂದು ಹಲ್ಲೆಲೂಯಾ ಒಡಂಬಡಿಕೆ ಮಾಡ್ಕೊಂಡು, ದೇವರೇ ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ, ನೀನ್ ನನ್ನ ಜೊತೆನಲ್ಲಿರು, ನಿನಗಾಗಿ ನಾನು ಈ ತರ ಸೇವೆ ಮಾಡ್ತೀನಿ, ನನಗೋಸ್ಕರ ನೀನು ಈ ತರ ಅದ್ಭುತಗಳು ಮಾಡು, ನನ್ನ ಕಾಯಿ ಅಂತ ಹೇಳಿ ಏನ್ ಮಾಡ್ಬೇಕು, ಒಡಂಬಡಿಕೆ ಮಾಡ್ಕೊಳ್ಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕೋಬ ಒಡಂಬಡಿಕೆ ಮಾಡ್ಕೊಂತಾನೆ ದೇವರ ಜೊತೆನಲ್ಲಿ, ಅರ್ಕೆ ಮಾಡ್ಕೊಂತಾನೆ. ಏನಂತ, ಸ್ವಾಮಿ ನಾನು ನನ್ನ ಮಾವನಾದ ಲಾಬಾನನ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಹೋಗುವಾಗ ನಾನು ಹೋಗುವಂತ ನಮ್ಮ ಮಾವನ ಮನೆಗೆ ಹೋಗುವಾಗ ಅಲ್ಲಿ ಊಟಕ್ಕೂ ಬಟ್ಟೆಗೆ ದುಡ್ಡಿಗೆ ಯಾವುದಕ್ಕೂ ಕೊರತೆ ಇಲ್ದಂಗೆ ನನ್ನನ್ನು ಕರ್ಕೊಂಡೋಗಿ ಸುರಕ್ಷಿತವಾಗಿ, ಮತ್ತೆ ನನ್ನನ್ನು ಸುರಕ್ಷಿತವಾಗಿ ನೀನು ಕರ್ಕೊಂಡು ಬಂದ್ರೆ ನೀನ್ ನನ್ನ ದೇವರಾಗಿರ್ಚ ಕರ್ತಾನೆ ಅಂತ ಹೇಳಿ ಅವನು ದೇವರ ಜೊತೆನಲ್ಲಿ ಒಂದು ಏನ್ ಮಾಡ್ತಾನೆ, ಒಡಂಬಡಿಕೆ ಮಾಡ್ಕೊಂತಾನೆ. ಅದರಲ್ಲಿ ಆದಿಕಾಂಡ ಪುಸ್ತಕ 28ನೇ ವಾಕ್ಯ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 20-21ನೇ ವಾಕ್ಯ. ಯಾಕೋಬನು ಅಲ್ಲಿ 20ರಿಂದ ಆದಿಕಾಂಡ 28-20. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ, ಯಾಕೋಬನ ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟಿ ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಮಾಡಿದರೆ ಯೆಹೋವನೇ ನನ್ನ ದೇವರಾಗಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಲೂಸ್ ಎಂಬ ಒಂದು ಊರಿಗೆ ಹೋಗುವಾಗ ಅಲ್ಲಿ ಕಾಡಲ್ಲಿ ಮನೆ ಕೊಡ್ತಾನೆ. ಯಾಕೋಬ ಹೋಗ್ತಾ 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 ಮನೆ ಕೊಡ್ತಾನೆ. ಮನೆಗಿದ ತಕ್ಷಣ ಅವನಿಗೆ ದೇವರು ಒಂದು ಕನಸು ಕೊಡ್ತಾರೆ. ಏನ್ ಕನಸು? ಆಕಾಶಕ್ಕೂ ಈ ಭೂಮಿಗೆ ಒಂದು ಏಣಿ. ಹಲ್ಲೆಲೂಯಾ. ಆಕಾಶಕ್ಕೂ ಭೂಮಿಗೆ ಏಣಿ ಇರ್ತೈತಾ? ಇರಲ್ಲ. ಆ ದಿನದಲ್ಲಿ ಆಕಾಶಕ್ಕೂ ಭೂಮಿಗೆ ಒಂದು ಏಣಿ, ಆ ಏಣಿ ಮೇಲೆ ದೇವರ ದೂತರುಗಳು ಹತ್ತುತ್ತಾ ಇರ್ತಾರೆ, ಇಳಿತಾ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಮತ್ತಾಯ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಮನುಷ್ಯ ಕುಮಾರನ ಮೇಲೆ ದೇವರ ದೂತರುಗಳು ಹತ್ತಿ ಹೋಗೋದು ಇಳಿಯೋದ್ರನ್ನ ನೀವು ಕಾಣ್ತೀರಾ ಅಂತ. ಯಾಕೋಬನ ಕನಸಲ್ಲಿ ದೇವರು ಏಣಿಯಾಗಿ ಕಾಣಿಸ್ಕೊಂಡನು, ದೇವರು ಯೇಸು ಕ್ರಿಸ್ತನು. ಆಮೇಲೆ ಹಲ್ಲೆಲೂಯಾ. ಯಾಕೋಬನ ಕನಸಲ್ಲಿ ದೇವರು ಏಣಿಯಾಗಿ, 12ನೇ ವಾಕ್ಯ 28-12. ಆ ರಾತ್ರಿ ಅವನು ಕನಸು ಕಂಡನು, ಆ ಕನಸಿನಲ್ಲಿ ಒಂದು ನಿಚ್ಚಣೆಗೆ ನೆಲದ ಮೇಲೆ ನಿಂತಿತು, ಅದರ ತುದಿ ಆಕಾಶವನ್ನು ಮುಟ್ಟಿತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಈ ಏಣಿ ಯಾರು? ಯೇಸು ಕ್ರಿಸ್ತನು. ಆಮೆನ್, ಹಲ್ಲೆಲೂಯಾ. ಯೇಸು ಮೇಲೆ ದೇವರ ದೂತರುಗಳು ಎಕ್ಕಿ ಹೋಗ್ತಾ ಇದ್ರು, ಒಂದು ಎಳಿತಾ ಇದ್ರು. ಆತನೇ ಪರಲೋಕಕ್ಕೂ ಭೂಲೋಕಕ್ಕೆ ಏಣಿ ಆಗಿದ್ದಾನೆ ಯೇಸು. ಈ ಭಾನುವಾರದ ಬೆಳಗ್ಗೆಯಲ್ಲಿ ಯೇಸು ಕ್ರಿಸ್ತನ ನಮಗೆ ಏಣಿ ಆಗಿದ್ದಾನೆ. ನಮಗೆ ಪರಲೋಕಕ್ಕೆ ಹತ್ತು ಹೋಗೋದಕ್ಕೆ ಆತನು ಏಣಿ ಆಗಿದ್ದಾನೆ. ಆತನು ದಾರಿ ಆಗಿದ್ದಾನೆ. ಅಲ್ಲಿ ಆತನು ನಮಗೆ ಮೆಟ್ಲಾಗಿದ್ದಾನೆ ಯೇಸು ಕ್ರಿಸ್ತನು. ಇವನು ಮನಗಿರುವಾಗ ದೇವರ ದೂತರುಗಳು ಹತ್ತೋದು ಇಳಿಯೋದನ್ನ ಕಾಣ್ತಾರೆ. ಆ ಕಂಡಾದ ಮೇಲೆ
ಅವನು ನಿದ್ದೆಯಿಂದ ಎದ್ದಾಳ್ತಾನೆ. ಹಂಗೆ ಕೆಳಗಡೆ ಹೋಗ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಹೋಗಿ. ಅವನು ನಿದ್ದೆಯಿಂದ ಎದ್ದ ಮೇಲೆ ಅಯ್ಯೋ ನಾನು ನೋಡಿದ್ದು ಕನಸ ಇದು ಅಂತ ಹೇಳಿ ಎಚ್ಚೆತ್ತಿ ಎದ್ದೇಳ್ಬಿಟ್ಟು ಏನ್ ಮಾಡ್ತಾನೆ, ಒಂದು ಹೆಸರು ಮಾಡುತ್ತಾನೆ. ಇದು ಮುಂದೆ ಇದು ಲೂಸ್ ಅಲ್ಲ, ಇದಕ್ಕೆ ಬೆತ್ತೇಲ್ ಅಂತ ಹೆಸರು ಕೊಟ್ಟುಬಿಟ್ಟು ಅಲ್ಲೊಂದು ತಲೆ ಕೆಳಗಡೆ ದಿಂಬು ತರ ಕಲ್ಲನ್ನ ಇಟ್ಕೊಂಡು ಮನ್ಗಿದ ಯಾಕೋಬ ಆ ಕಾಡಲ್ಲಿ. ಆ ಕಲ್ಲನ್ನು ಏನ್ ಮಾಡ್ತಾನೆ, ಅಲ್ಲಿ ಮನ್ಗಿರೋ ಜಾಗದಲ್ಲಿ ಇಕ್ತಾನೆ ಯಾಕೋಬ. ಇಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಉಯ್ದಿ ಅಭಿಷೇಕ ಮಾಡಿ ಹೇಳ್ತಾನೆ, ಇದು ದೇವರ ಮನೆ ಹೊರತು ಇದು ಬೇರೆ ಅಲ್ಲ ಅಂತ ಹೇಳಿ ಹೆಸರು ಮಡಗಿ ಅಲ್ಲಿಂದ ಹೋಗ್ತಾನೆ. ಅವನು 16-17 ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ, ನಿಜವಾಗ್ಲೂ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು, ನನಗೆ ತಿಳಿಯದೆ ಹೋಯ್ತು. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಒಳಗಡೆ, ನಿಮ್ಮ ಮನೆ ಒಳಗಡೆ, ನಿಮ್ಮ ಕುಟುಂಬದಲ್ಲಿ ಯೆಹೋವನು ಸಭೆ ಒಳಗಡೆ ಇದ್ದಾನೆ, ಅದು ನಿಮಗೆ ಗೊತ್ತಿಲ್ವಾ? ಕರ್ತನು ಇದ್ದಾನೆ. ಭಯಪಟ್ಟವನಾಗಿ ಈ ಸ್ಥಳವು ಎಷ್ಟು ಭಯಂಕರವಾದದ್ದು, ಈ ಸ್ಥಳವು ಎಷ್ಟು ಭಯಂಕರವಾದದ್ದು. ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ. ಇದು ಪರಲೋಕದ ಬಾಗಿಲು, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೆತ್ತೇಲ್ ಎಂದು ಹೆಸರಿಟ್ಟನು. ಆಮೆನ್, ಹಲ್ಲೆಲೂಯಾ. ಇದು ಬೆತ್ತೇಲ್ ಆಗೋದಕ್ಕೆ ಮುಂಚೆ ಆ ಊರಿನ ಹೆಸರು ಏನಿತ್ತು? ಅವರಿಗೆ ಮೊದಲು ಲೂಜ್. ಆಮೆನ್, ಹಲ್ಲೆಲೂಯಾ. ನಿಮ್ಮ ಊರುಗಳ ಹೆಸರು ಬದಲಾಯಿಸ್ತಾನೆ ದೇವರು. ಕರ್ತನು ನಿಮ್ಮ ಲೈಫ್ಗಳನ್ನ ದೇವರು ಬದಲಾಯಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಕರ್ತನು ನಮ್ಮ ಸ್ವಭಾವಗಳನ್ನ ಬದಲಾಯಿಸೋದಕ್ಕೆ ಆತನ ಶಕ್ತನು. ನಾವು ತಿಳ್ಕೊಂತೀವಿ ನಾವು ಇರೋ ಹಾಗೆ ಇರ್ತೀವಿ ಅಂತ, ನಾವು ಹಿಂಗೆ ಇರ್ತೀವಿ ಅಂತ ನಾವು ತಿಳ್ಕೊಂತೀವಿ. ನಮ್ಮ ಫ್ಯಾಮಿಲಿ ಹಿಂಗೆ ಇರ್ತೈತೆ ಅಂತ ನಾವು ತಿಳ್ಕೊಂತೀವಿ. ನಮ್ಮ ಸ್ಥಳ ಹಿಂಗೆ ಇರ್ತೈತೆ ಅಂತ ಹೇಳಿ ನಾವು ತಿಳ್ಕೊಂತೀವಿ. ನಮ್ಮ ಊರ ಹೆಸರು, ಏರಿಯಾ ಹೆಸರು ಹಿಂಗೆ ಇರ್ತೈತೆ ಅಂತ ನಾವು ತಿಳ್ಕೊಂತೀವಿ. ಕರ್ತನು ಎಲ್ಲವನ್ನು ಬದಲಾಯಿಸ್ತಾನೆ. ಆಮೇಲೆ ನಾಳೆ ಎಲ್ಲರೂ ಶಬ್ದವಾಗಿ ಹಲ್ಲೆಲೂಯಾ. ಕರ್ತನು ಎಲ್ಲವನ್ನು ಬದಲಾಯಿಸ್ತಾನೆ. ಆತನು ಆಲೋಚನೆಗಳನ್ನ ಬದಲಾಯಿಸ್ತಾನೆ ದೇವರು. ಇಲ್ಲಿ ಲೂಸ್ ಎಂಬ ಸ್ಥಳಕ್ಕೆ ಕರ್ತನು ಬೆತ್ತೇಲ್ ಅಂತ ಹೆಸರು ಕೊಟ್ಟು ಅದನ್ನ ಬದಲಾಯಿಸ್ತಾನೆ ದೇವರು. ಫಸ್ಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಕೆಂಪೇಗೌಡ ನಿಲ್ದಾಣ ಅಂತ ಅಲ್ಲ ಬಸ್ ಸ್ಟ್ಯಾಂಡ್ ಇತ್ತು, ರೈಲ್ವೆ ಸ್ಟೇಷನ್ಗೂ ಅಷ್ಟೇ. ಆಗ ಈಗ ರೈಲ್ವೆ ಸ್ಟೇಷನ್ ಏನ್ ಹೆಸರಿಕ್ಕಿದ್ದಾರೆ? ಸಂಗೊಳ್ಳಿ ನಾರಾಯಣ ರೈಲ್ವೆ ಸ್ಟೇಷನ್ ಅಂತ ಹೆಸರಿಕ್ಕಿದ್ದಾರೆ. ಹಿಂಗೆ ಒಂದೊಂದು ದಿಕ್ಕುಗಳನ್ನ, ದೇಶಗಳನ್ನ, ಊರುಗಳನ್ನ, ಏರಿಯಾಗಳ ಹೆಸರುಗಳನ್ನ ದೇವರೇ ಆತನು ಬದಲಾಯಿಸ್ತಾನೆ ದೇವರು. ಅದಕ್ಕೆ ಬೆತ್ತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ 20 ದೇವರು ನನ್ನ ಸಂಗಡ ಇದ್ದು, ಅಲ್ಲಿ ಇದೆಲ್ಲ ಕನಸು ಎಲ್ಲ ನೋಡಾದ್ಮೇಲೆ ಅವನು ಹೇಳ್ತಾನೆ, ಯಾಕೋಬು ದೇವರು ನನ್ನ ಜೊತೆನಲ್ಲಿದ್ದಿ ನಾನು ಹೋಗುವ ಎಲ್ಲ ಸ್ಥಳದಲ್ಲಿ ದೇವರು ನನ್ನ ಕಾಪಾಡಿ ಊಟಕ್ಕೆ, ಬಟ್ಟೆಗೆ, ದುಡ್ಡಿಗೆ ಯಾವುದಕ್ಕೂ ಕೊರತೆ ಇಲ್ದಂಗೆ ನನ್ನ ಕರ್ಕೊಂಡು ಬಂದ್ರೆ ಆತನೇ ನನ್ನ ದೇವರಾಗಿರ್ತಾನೆ ಅಂತ ಹೇಳಿ ಅಲ್ಲಿ ಹೇಳ್ತಾನೆ ದೇವರಿಗೆ. 27ನೇ ವಾಕ್ಯದಲ್ಲಿ, ಮತ್ತೆ ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು, ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರ ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡಿಕೊಂಡನು. ಅಲ್ಲಿ ಒಡಂಬಡಿಕೆ ದೇವರ ಜೊತೆಯಲ್ಲಿ ಮಾಡ್ಕೊಂತಾನೆ. ನೀನು ಎಲ್ಲಾದ್ರಲ್ಲೂ ದೇವರೇ ನನ್ನ ಕಾಪಾಡಿದ್ರೆ ನೀನೇ ನನ್ನ ದೇವರಾಗಿರ್ಚ, ನೀನ್ ನನಗೆಲ್ಲವನ್ನು ಕೊಟ್ರೆ ನೀನೇ ನನ್ನ ದೇವರಾಗಿರ್ಚ ಅಂತ ಹೇಳಿ ಅವನು ಒಡಂಬಡಿಕೆ ಮಾಡ್ಕೊಂತಾನೆ. ಒಂದು ಸಾಮುವೇಲ್ 18ನೇ ಅಧ್ಯಾಯದಲ್ಲಿ ಇದೆ, ನಾತಾನನು, ಹಲ್ಲೆಲೂಯಾ, ಸ್ತೋತ್ರ, ಯೋನಾತನು, ದಾವೀದನು ಇಬ್ಬರು ಒಂದು ಒಡಂಬಡಿಕೆ ಮಾಡ್ಕೊಂಡ್ರು ಅಂತ ನಾವು ನೋಡ್ತೀವಿ. ಈ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ 18:4 ಯೋನಾತನು ತನ್ನ ಮೈ ಮೇಲಿದ್ದಂತ ಯುದ್ಧದ ವಸ್ತ್ರವನ್ನೇ, ಈಟಿ, ಕಿರೀಟ, ಎಲ್ಲ ವಸ್ತುವನ್ನು ಯೋನಾತನು ದಾವೀದನ ಮೇಲೆ ಇಕ್ತಾನೆ, ನೀನ್ ಹಾಕೋ ಇದು ಅಂತ ಹೇಳಿ. ಆಮೇಲೆ 4ನೇ ವಾಕ್ಯ, ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿ, ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು, ಆಮೆನ್, ಗ್ಲೋರಿ ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ. ಯೋನಾತನು ದಾವೀದನಿಗೆ, ಹಲ್ಲೆಲೂಯಾ, ಅವನ ಪ್ರೀತಿ ಅವನ ಮೇಲೆ ಮಡಗಿರೋದ್ರಿಂದ
ಅಲ್ಲರಿಯ ಯೋನಾಥನು ತನ್ನ ಕತ್ತಿ, ಬಿಲ್ಲು, ನಡಕಟ್ಟು, ಅವನ ಶೂಗಳು, ಕಿರೀಟಗಳೆಲ್ಲ ದಾವೀದನಿಗೆ ಕೊಟ್ಟನು. ಅದು ರಾಜನ ಮಗ, ಯಾರು ಸಾಧಾರಣವಾಗಿ ಅದು ಕೊಡಲ್ಲ. ಆಮೇಲೆ ಅಲ್ಲರಿಯ ಯೋನಾಥನು ಕಿರೀಟ, ವಸ್ತ್ರ, ಈಟಿ, ಕತ್ತಿ, ಬಿಲ್ಲು ಯಾವ ರೀತಿಯಾಗಿ ಯೋನಾಥನು ದಾವೀದನ ಕೊಟ್ಟನೋ ಅದಕ್ಕಿಂತ ಮೇಲಾಗಿ ಪರಲೋಕದಲ್ಲಿರೋ ದೇವರು ನಮಗೆ ಈ ಬೆಳಗಿನ ಸಮಯದಲ್ಲಿ ನಮ್ಮ ಮೇಲೆ ಒಂದು ದೊಡ್ಡ ಕಿರೀಟವನ್ನು, ಒಂದು ವಸ್ತ್ರವನ್ನು, ಈಟಿಯನ್ನು, ಕತ್ತಿಯನ್ನು, ಎಲ್ಲಾ ತರದ ಆಶೀರ್ವಾದಗಳನ್ನು ಕರ್ತನು ನಮ್ಮೊಬ್ಬೊಬ್ಬರಿಗೂ ದೇವರು ಕೊಡ್ತಾ ಇದ್ದಾನೆ. ಕೊಟ್ಟಿ ಆಗಿದೆ. ಎಲ್ಲರೂ ಶಬ್ದದಿಂದ ದೇವರು ಒಂದು ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ. ಯೋನಾಥನು ದಾವೀದನನ್ನು ಪ್ರೀತಿ ಮಾಡಿ ಯೋನಾಥನ ಮೇಲಿದ್ದಂತ ಎಲ್ಲ ವಸ್ತುಗಳನ್ನು ದಾವೀದನ ಮೇಲೆ ಕೊಟ್ಟನು. ಯಾಕೆ? ಅವನೊಳಗಡೆ ಪ್ರೀತಿ ಇತ್ತು. ಪ್ರೀತಿ ಇದ್ರೆ ಮಾತ್ರ ಒಬ್ಬ ಮನುಷ್ಯರುಗಳು ನಮಗೆ ಕೊಡೋದಕ್ಕೆ ಸಾಧ್ಯ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಯಾವ ವಸ್ತುಗಳನ್ನು ಅವ್ರು ಕೊಡಲ್ಲ. ಒಂದು ಬಟ್ಟೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಅವರಲ್ಲಿ ಪ್ರೀತಿ ಇದ್ರೇ ಅವರ ಪ್ರೀತಿಯಿಂದ ಮಾಡೋದಕ್ಕೆ ಸಾಧ್ಯ. ಪ್ರೀತಿ ಇಲ್ಲ ಅಂದ್ರೆ ಅವರು ಏನು ಮಾಡೋದಕ್ಕಾಗಲಿಲ್ಲ. ಇಲ್ಲಿ ಯೋನಾಥನು ಪ್ರೀತಿ ಇರೋದ್ರಿಂದನೇ ದಾವೀದನ ಪ್ರೀತಿ ಮಾಡಿ ಅವನಿಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾನೆ. ಇದನ್ನ ಕೊಟ್ಟು 5ನೇ ವಾಕ್ಯ ಓದು. 18:5. ದಾವೀದನಾದರೂ ಸೌಲನು ಎಲ್ಲಿಗೆ ಕಳಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲಾ ಜನರಿಗೂ ಸಮ್ಮತವಾಯಿತು. ಆಮೆನ್, ಹಲ್ಲೆಲೂಯಾ. ಲಾಸ್ಟಲ್ಲಿ ಒಳ್ಳೆ ಜಾಬ್ ಕೂಡ ದಾವೀದನಿಗೆ ಸಿಕ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿ ಯೋನಾಥನ್ ತರ, ಹಲ್ಲೆಲೂಯಾ, ಸ್ತೋತ್ರ. ಪ್ರೀತಿ ನಮ್ಮಲ್ಲಿರೋದಾದ್ರೆ ನಾವು ಇನ್ನೊಬ್ಬರಿಗೆ ಕೊಡೋಕ್ಕೆ ಸಾಧ್ಯ. ಇನ್ನೊಬ್ಬರೊಳಗಡೆ ಪ್ರೀತಿ ಇದ್ರೂ ಕೂಡ ಅವ್ರು ನಮ್ಗೆ ಎಲ್ಲವನ್ನು ಕೊಡೋದಕ್ಕೆ ಸಾಧ್ಯ. ಪ್ರೀತಿ ಇಲ್ಲದವನು ದೇವರನ್ನು ಏನ್ ಮಾಡಲ್ಲ, ಕಂಡವನಲ್ಲ. 1 ಯೋಹಾನ ಪುಸ್ತಕ 4ನೇ ಅಧ್ಯಾಯದಲ್ಲೂ ಕೂಡ ಪ್ರೀತಿ ಬಗ್ಗೆ ತುಂಬಾ ಇದೆ. ಇದರಲ್ಲಿ ಅಲ್ಲೇ ನಾವು ಪ್ರೀತಿ ಹೆಂಗೆ ನಡ್ಕೊಳ್ಬೇಕನ್ನೋದು ಎಲ್ಲ ಹೇಳುತ್ತೇನೆ. 1 ಯೋಹಾನ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯ. ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರಿಯವರೇ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ. ಪ್ರೀತಿ ದೇವರಾಗಿದ್ದಾನೆ. ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಯಾರಲ್ಲಿಲ್ವೋ ಅವನು ದೇವರನ್ನ ಕಂಡಿಲ್ಲ. ಗಾಡ್ ಅವನ ಜೊತೆನಲ್ಲಿ ಇರಲ್ಲ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ನಾವು ಯಾವಾಗಲೂ ಪ್ರೀತಿ ಆಗಿರ್ಬೇಕು. ಬೇರೆ ಗಲಾಟೆ ಮಾಡ್ಬೋದು, ಬೈಬೋದು, ಏನೇ ಹಿಂಸೆ ಕೊಡ್ಬೋದು, ಆದ್ರೆ ನಮ್ಮ ಒಳಗಡೆ ಪ್ರೀತಿ ಒಳಗಡೆನೇ ಇರಬೇಕು. ಆ ಪ್ರೀತಿ ನಮ್ಮಲ್ಲಿ, ಪ್ರೀತಿ ರಸ ನಿಮ್ಮಲ್ಲಿ ಉಯ್ದಿದ್ದೀನಿ ಅಂತಾರೆ ಈ ಪುಸ್ತಕ. ಹಂಗೆ ರೋಮರ್ ಪುಸ್ತಕ 5ನೇ ಅಧ್ಯಾಯ. ದೇವರ ಪ್ರೀತಿ ರಸವು ನಿಮ್ಮ ಹೃದಯದಲ್ಲಿ ಹೇರಳವಾಗಿ 5ನೇ ವಾಕ್ಯದಲ್ಲಿ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರ ಆತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ದೇವರ ಆ ಪ್ರೀತಿ ರಸ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ದೇವರು ಒಯ್ದಿದ್ದಾನೆ. ಪ್ರೀತಿಲಿ ನಡ್ಕೊಳ್ರಿ, ಪ್ರೀತಿಲಿ ಇರ್ರಿ ಅಂತ ಗಡಿಬಿಡಿ ಮಾಡ್ಕೊಳ್ಬೇಡ್ರಿ. ಅಂದ್ರೆ ಪ್ರೀತಿಲಿ ನಡೆಯೋದಕ್ಕೆ ಸಾತಾನ್ ಬಿಡಲ್ಲ. ಆದ್ರೆ ನಾವು ಪ್ರೀತಿಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರೀತಿಲಿ ಆದಷ್ಟು ಪ್ರೀತಿಲಿ ಇರಬೇಕು. ಜನಗಳನ್ನ ಪ್ರೀತಿ ಮಾಡಬೇಕು. ಅವ್ರ ಮುಖ ನೋಡ್ರೆ ಇವ್ರಿಗಾಗಲ್ಲ, ನಾಯಿ ಥರ ಆಡೋದು, ಸಿಡ್ಗಾಡೋದು,
ಪ್ರೀತಿಯಿಂದ ಮಾತಾಡಿದ್ರೆ ಗದರಿಸೋದು, ಅಲ್ಕಚ್ಚೋದು, ಇದೆಲ್ಲ ಪಿಸಾಸಿಗೆ ಸಂಬಂಧಪಟ್ಟಿರೋ ಕಾರ್ಯಗಳಿದು. ದೇವರ ಲವ್ ಇಸ್ ಗಾಡ್, ದೇವರ ಪ್ರೀತಿ ಸ್ವರೂಪನಾಗಿದ್ದಾನೆ ಆತನು. ಹಲ್ಲೆಲೂಯಾ. 18ನೇ ವಾಕ್ಯ 4:18 ಯೋವಾನ್. ಈ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಯಾರಲ್ಲಿ ಇರ್ತೈತೋ ಅವ್ರಿಗೆ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಈ ಹೆದರಿಕೆ ಇದ್ರೆ ಒಬ್ಬ ಮನುಷ್ಯನಿಗೆ ನೋವುಂಟು ಮಾಡ್ತಾ ಇರ್ತೈತೆ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರಿಕೆಯನ್ನು ಹೋರಾಡಿಸುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಹೆದರವನು ಪ್ರೀತಿಯಲ್ಲಿ ಪೂರ್ಣನಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸುತ್ತೇವೆ. ದೇವರು ನಮ್ಮನ್ನ ಪ್ರೀತಿ ಮಾಡಿರೋದ್ರಿಂದ ನಾವು ಪ್ರೀತಿಸ್ತಾ ಇದ್ದೀವಿ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ನಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದೋಷಿಸಿದರೆ ಅವನು ಸುಳ್ಳುಗಾರನು. ಆಮೆನ್, ಹಲ್ಲೆಲೂಯಾ. ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಹೇಳಿ ಮತ್ತೊಬ್ಬರನ್ನ ಉದಾಸೀನ ಮಾಡೋದು, ದೂಷಿಸದಾದ್ರೆ ನಾವು ದೇವರನ್ನು ದೂಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ನಾವು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಜನಗಳನ್ನ ನಾವು ನೋವು ಪಡಿಸ್ತಾ ಇದ್ರೆ, ಜನಗಳನ್ನ ನಾವು ದುಃಖ ಪಡಿಸ್ತಾ ಇದ್ರೆ ಅವ್ರೇನಾಗಿದ್ದಾರೆ? ಸುಳ್ಳುಗಾರರಾಗಿದ್ದಾರೆ. ಹಲ್ಲೆಲೂಯಾ. ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದೇ ಇರುವ ದೇವರನ್ನು ಪ್ರೀತಿಸಲಾರನೆ. ತನ್ನ ಜೊತೆನಲ್ಲಿರೋ ಕುಟುಂಬಗಳನ್ನ, ಜೊತೆನಲ್ಲಿರೋ ಸಹೋದರನನ್ನೇ ನೀನ್ ಪ್ರೀತಿ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ, ನಿನ್ ಕಣ್ಮುಂದೆ ಇರೋ ಜನಗಳನ್ನ ನೀನ್ ಪ್ರೀತಿ ಮಾಡಿಲ್ಲ ಅಂದ್ರೆ, ನೀನು ಕಾಣದೇ ಇರುವ ದೇವರನ್ನು ಹೆಂಗೆ ನೀನ್ ಪ್ರೀತಿ ಮಾಡ್ತೀಯ ಅಂತ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಹೋದರ, ನಿನ್ ಜೊತೆನಲ್ಲಿರೋ ಸಹೋದರ, ನಿನಗೆ ಗೊತ್ತಿರೋ ಜನಗಳು, ನಿನ್ ಕಣ್ಮುಂದೆನೆ ಅವ್ರನ್ನ ಪ್ರೀತಿ ಮಾಡು. ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನುಷ್ಯನ ಪ್ರೀತಿ ಮಾಡದಿದ್ದಂಗಿದ್ರೆ ನೀನ್ ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಅರ್ಥ. ಒಬ್ಬನು ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಾನಂದ್ರೆ ಅವನು ಎಲ್ಲರನ್ನು ಪ್ರೀತಿ ಮಾಡ್ತಾನೆ. ಎಲ್ಲಾ ಮನುಷ್ಯರನ್ನ, ಎಲ್ಲಾ ಜಾತಿಗಳನ್ನ, ಎಲ್ಲಾ ಭಾಷೆಗಳನ್ನ, ಎಲ್ಲಾ ಕುಲಗಳನ್ನ ಅವನು ಪ್ರೀತಿಯಿಂದ ಮಾತಾಡ್ತಾನೆ. ಪ್ರೀತಿಯಿಂದ ಅವ್ರ ಕೈಯಲ್ಲಿ ಏನಿದೆ ಅದು ಸಹಾಯ ಮಾಡ್ತಾರೆ. ಕೆಲವು ಕುಟುಂಬದಲ್ಲಿ ನೋಡ್ರಿ ಪ್ರೀತಿನೇ ಇರಲ್ಲ. ಯಾವಾಗ ನೋಡ್ರು ಜಗಳ, ಯಾವಾಗ ನೋಡ್ರು ಮುಖದಲ್ಲಿ ಗಂಟು, ಯಾವಾಗ ನೋಡ್ರು ಅಲ್ಲಿ ಕಚ್ಚೋದು, ಯಾವಾಗ ನೋಡ್ರು ಒಳ್ಳೇದು ಮಾತಾಡಿದ್ರೆ ಕೆಟ್ಟದಾಗೆ ಮಾತಾಡೋದು, ಸಿಡಿ ಅಂತ ಆಡ್ತಾ ಇರೋದು, ಇದೆಲ್ಲ ಸೈತಾನನಿಗೆ ಸಂಬಂಧಪಟ್ಟಿರೋ ಕಾರ್ಯಗಳು. ಈ ಸ್ವಭಾವಗಳು ಬದಲಾಯಿಸ್ಕೊಳ್ಬೇಕು. ಆಮೇಲೆ ಹಲ್ಲೆಲೂಯಾ. ಇದು ದೇವರು ಬದಲಾಯಿಸುವಂತ ಸ್ಥಳ. ದೇವರು ಮಾತಾಡೋದು ಎಂತಿಗೆ? ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕಂತ, ಫ್ರೆಶ್ ಆಗ್ಬೇಕಂತ, ಪರಿಶುದ್ಧ ಆಗ್ಬೇಕಂತ. ಈ ಮಾತುಗಳು ಯಾರಿಗೂ ಸಿಕ್ಕಿಲ್ಲ, ನಿಮಗೆ ಸಿಗ್ತಾ ಇದೆ. ನೀವು ಚೇಂಜ್ ಆಗ್ರಿ. 21 ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಹಲ್ಲೆಲೂಯಾ. ನಿನ್ನ ಸಹೋದರನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಅವನ ಪ್ರೀತಿ ಮಾಡಲಿಲ್ಲ ಅಂದ್ರೆ, ಕಾಣದೇ ಇರುವ ದೇವರನ್ನು ಹೆಂಗ್ ನೀನ್ ಪ್ರೀತಿ ಮಾಡ್ತೀಯ? ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೀವಿ. ದೇವರು ನಮಗೆಲ್ಲರನ್ನು ಪ್ರೀತಿ ಮಾಡಬೇಕಂತ ಹೇಳಿ ನಮಗೆ ವಾಕ್ಯದ ಮೂಲದಿಂದ ದೇವರು ಏನು ಮಾಡ್ತಾನೆ? ಕಲಿಸಿ ಕೊಟ್ಟಿದ್ದಾನೆ. ಈ ಪ್ರೀತಿ ಬಗ್ಗೆ ಯೋವಾನ್ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ಓದುವಾಗ ಬರೀ ಪ್ರೀತಿ ಬಗ್ಗೆ ಇದೆ. ಒಂದು ಯಾವ ಮನುಷ್ಯನ ಹೆಂಗ್ ಪ್ರೀತಿ ಮಾಡಬೇಕು, ಯಾವ ಮನುಷ್ಯನ ಹೆಂಗ್ ನಡ್ಕೊಳ್ಬೇಕು, ಶರೀರದ ಪ್ರಕಾರವಾಗಿ ಪ್ರೀತಿ ಮಾಡೋದಲ್ಲ, ಆತ್ಮೀಯ ಪ್ರಕಾರವಾಗಿ ಪ್ರೀತಿ ಮಾಡಬೇಕು. ಪ್ರೀತಿ ಅಂದ್ರೆ ಕೆಟ್ಟದಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ. ಒಬ್ಬ ವ್ಯಕ್ತಿ ಹತ್ರ ಪ್ರೀತಿಯಿಂದ ಮಾತಾಡುವಾಗ ಅದಕ್ಕೆ ತಪ್ಪಾಗಿ ಅರ್ಥ ತಿಳ್ಕೊಂಡು ಮಾತಾಡೋರಾಗಿರ್ತಾರೆ.
ಇಲ್ಲ ನನ್ನ ಹತ್ರನೇ ಒಂದು ಲೇಡೀಸ್ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ, ಶರೀರದ ಪ್ರಕಾರವಾಗಿ ಪ್ರೀತಿಯಿಂದ ಮಾತಾಡ್ತಾವ್ರು ಅಂತ ತಿಳ್ಕೊಂತಾರೆ. ಇಲ್ಲ ಒಂದು ಲೇಡೀಸ್ ಒಬ್ಬರ ಹತ್ರ ಮಾತಾಡುವಾಗ, ಒಂದು ಲೇಡೀಸ್ ಹತ್ರ ನಾನು ಮಾತಾಡುವಾಗ, ಪ್ರೀತಿಯಿಂದ ಮಾತಾಡುವಾಗ, ನಗ್ತಾ ಮಾತಾಡುವಾಗ, ಪ್ರೀತಿಯಿಂದ ಮಾತಾಡುವಾಗ ರಾಂಗ್ ಆಗಿ ತಿಳ್ಕೊಂಡು, ಕೆಟ್ಟ ಆಲೋಚನೆಯಿಂದ ತಿಳ್ಕೊಂಡು ಕೆಟ್ಟದಾಗಿ ಅದನ್ನ ಮಾತಾಡೋರಾಗಿರ್ತಾರೆ, ಬೇರೆ ಏನೋ ಇದೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ. ಎಲ್ಲರನ್ನು ದೇವರ ಪ್ರೀತಿನಲ್ಲಿ ನಡೆಸಬೇಕು. ನಾವು ಪ್ರೀತಿಯಾಗಿರೋದನ್ನ ಕಲ್ಕೊಳ್ಬೇಕು. ದೇವರ ಪ್ರೀತಿ ರಸ ದೇವರು ಧಾರಾಳವಾಗಿ ನಮ್ಮಲ್ಲಿ ಒಯ್ದಿದ್ದಾನೆ. ಈ ಪ್ರೀತಿನ ಕಳ್ಕೊಳ್ಬಾರ್ದು. ಗಲಾತ್ಯರ ಲಾಸ್ಟ್ ವಾಕ್ಯ ಹೇಳಿ ನಾನು ಮುಗಿಸ್ತೀನಿ. ಅದರಲ್ಲಿ ಒಂದು ಫ್ರೂಟ್, ಹಣ್ಣಿನ ಗುಚ್ಚಿಲು, ಗಲಾತ್ಯರ 5ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ನೋಡಾಗ ಮೊದಲನೇದಾಗಿ ದೇವರ ಆತ್ಮನಿಂದ ಉಂಟಾಗುವ ಮೊದಲನೇ ಫಲ, ಮೊದಲನೇ ಫ್ರೂಟ್ ಅದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಆಮೇನ್. ಇಂಥವುಗಳೇ ಇದು ದೇವರಲ್ಲಿರುವಂತಹ ಗುಣ. ಅದಕ್ಕೆ ದೇವರು ಈ ಗುಣದಲ್ಲಿರೋದ್ರಿಂದ ನಮ್ಮನ್ನು ನೀವು ಇದೇ ರೀತಿಯಾಗಿ ಇರ್ರಿ ಅಂತ ಹೇಳ್ತಾರೆ ದೇವರು. ಪ್ರೀತಿ ಇರೋ ದೇವರ ಹತ್ರ ನಾವು ಬಂದ್ಬಿಟ್ಟು ಪ್ರೀತಿ ಇಲ್ಲದಂಗೆ ನಾವು ನಡ್ಕೊಂಡ್ರೆ ನಾವು ದೇವರ ಮಕ್ಕಳೇ ಅಲ್ಲ. ಆಮೇಲೆ ನಾಳಲ್ಲ. ಸೈತಾನ್ ಯಾವಾಗಲೂ ಜಗಳ ಆಡ್ತಾನೆ. ಸೈತಾನ್ ಹತ್ರ ಅವನ ಹತ್ರ ನಗು ಇಲ್ಲ, ಸೈತಾನ್ ಹತ್ರ ಅವನ ಹತ್ರ ಪ್ರೀತಿ ಇಲ್ಲ. ಆಮೇಲೆ ನಾಳಲ್ಲ. ಒಂದು ವ್ಯಕ್ತಿ ಹತ್ರ ಯಾರ ಹತ್ರ ನಾನು ನಗ್ನಗ್ತಾ ವ್ಯಾಪಾರ ಮಾಡುವಾಗ ಅವನಿಗೆ ನಗು ಅಂದ್ರೇ ಆಗ್ತಾ ಇಲ್ಲ. ಅವನಿಗೆ ಕೆಲವರಿಗೆ ನಗು ಅಂದ್ರೆ ಆಗಲ್ಲ, ಕೆಲವರಿಗೆ ಸಂತೋಷವಾಗಿ ಮಾತಾಡಿದ್ರೆ ಆಗಲ್ಲ. ನಾನು ನಗ್ನಗ್ತಾ ಮಾತಾಡುವಾಗ, ವ್ಯಾಪಾರ ಮಾಡುವಾಗ ವ್ಯಕ್ತಿ ಹೇಳ್ತಾನೆ, ನೀನು ನಗ್ನಗ್ತಾ ಮಾತಾಡ್ಕೊಡ್ದು ನನ್ನ ಜೊತೆನಲ್ಲಿ ಅಂತಾನೆ, ಪ್ರೀತಿಯಾಗಿ ಮಾತಾಡ್ಕೊಡ್ದು ಅಂತಾನೆ. ಅವನಿಗೆ ಇಷ್ಟ ಇಲ್ಲ, ದೇವಕ್ಕೆ ಇಷ್ಟ ಇಲ್ಲ, ದೇವಕ್ಕೆ ಪ್ರೀತಿಯಿಂದ ನಡೆಯೋದು ಇಷ್ಟ ಇಲ್ಲ, ದೇವಕ್ಕೆ ಸಂತೋಷವಾಗಿರೋದು ಇಷ್ಟ ಇಲ್ಲ. ದೇವಕ್ಕೆ ಯಾವಾಗಲೂ ಜಗಳ ಆಡ್ತಾ ಇರಬೇಕು, ದೇವಕ್ಕೆ ಯಾವಾಗಲೂ ಬೈತಾ ಇರಬೇಕು, ದೇವಕ್ಕೆ ಕೆಟ್ಟ ಮಾತು ಮಾತಾಡ್ತಾ ಇರಬೇಕು, ದೇವಕ್ಕೆ ದೇವದ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಸೈತಾನನ ಆಲೋಚನೆಗಳನ್ನ ನಮ್ಮಿಂದ ದೂರ ಮಾಡಬೇಕು. ಕ್ರಿಸ್ತು ಯೇಸು ಒಳಗಡೆ ಇದ್ದಂಥ ಆ ಮನಸ್ಸು, ಆ ಚಿಂತೆ, ಆ ಗುಣ ನಮ್ಮೊಳಗಡೆ ಎತ್ಕೊಳ್ಬೇಕು. ಯೇಸು ಸ್ವಾಮಿ, ನೀನು ಯಾವ ರೀತಿಯಾಗಿದೆಯೋ, ಯಾವ ಕ್ಯಾರೆಕ್ಟರ್ಗಳು ನಿನ್ನ ಒಳಗಡೆ ಇದೆಯೋ ಆ ಕ್ಯಾರೆಕ್ಟರ್ಗಳು ದೇವರೇ, ಆ ಚಿಂತೆಗಳು, ಆ ಸ್ವಭಾವಗಳು ನನ್ನಲ್ಲಿ ತುಂಬಿಸಪ್ಪ ದೇವರೇ. ಆಮೇಲೆ ಅಲ್ಲೇ ಆಸ್ಪತ್ರೆ. ಕ್ರೈಸ್ತರುಗಳು ಜಗಳ ಆಡ್ಬೋದು, ಕ್ರೈಸ್ತರುಗಳು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಕ್ರೈಸ್ತರುಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ಬಾರ್ದು, ಕ್ರೈಸ್ತರುಗಳು ಕೆಟ್ಟ ಮಾತು ಮಾತಾಡ್ಬಾರ್ದು, ಕ್ರೈಸ್ತರುಗಳು ಇಲ್ಲದ ಸಲ್ಲದ ಮಾಡ್ಬಾರ್ದು. ಇವರೆಲ್ಲ ನಿಜವಾದ ದೇವರ ಮಕ್ಕಳಲ್ಲ. ಹಲ್ಲೆಲೂಯಾ. 7ನೇ ಅಧ್ಯಾಯ ಮತ್ತಾಯ 21ನೇ ವಾಕ್ಯದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ ಸೇರ್ತೀನಿ ಅಂತ ಹೇಳಿ ನೆನೆಸಿಕೊಳ್ಳಬೇಡ್ರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ಪರಲೋಕ ರಾಜ್ಯಕ್ಕೆ ಸೇರ್ತೀನಿ ಅಂತ ಹೇಳಿ ನೆನೆಸ್ಕೊಂಡ್ಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವ ಪರಲೋಕ ರಾಜ್ಯಕ್ಕೆ ಸೇರುವನು. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯೋನೇ ಪರಲೋಕಕ್ಕೆ ಸೇರುವನು. ನನ್ನನ್ನು ಸ್ವಾಮಿ 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 ಅನ್ನುವರೆಲ್ಲರೂ ನನ್ನ ರಾಜ್ಯಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನ ಆ ಪ್ರೀತಿ, ಬೇರೆ ಜಗಳ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಅದೇ ಥರ ನಾವು ಮಾಡಕ್ಕೆ ಹೋಗ್ಬಿಟ್ರೆ ಅವರು ನಮಗೆ ಅಲ್ಲೇ ಇದೇ ಇಲ್ಲ.
ಹಲ್ಲೆಲೂಯಾ. ನಾವು ದೇವರ ಮಕ್ಕಳು, ಹಲ್ಲೆಲೂಯಾ. ಅವ್ರ ದೇವರನ್ನ ಅರಿದಿರೋರು. ಅದಕ್ಕೆ ಯೇಸು ಸ್ವಾಮಿಗೆ ಅವರ ಶಿಲ್ಬೆ ಒಳಗಡೆ ಹಾಕಿದಾಗ ಎಷ್ಟೇ ಹಿಂಸೆಗಳು ಕೊಟ್ಟರು ಯೇಸು ಸ್ವಾಮಿ ತಾನು ದೇವ ಕುಮಾರ ಅನ್ನೋದು ನಿರೂಪಿಸೋದಕ್ಕಾಗಿ ಆತನು ಯೇಸು ಕ್ರಿಸ್ತನು ಎಲ್ಲವನ್ನು ಸಹಿಸಿಕೊಂಡನು. ಅವ್ರು ಎಷ್ಟೇ ಕಾಟ ಕೊಟ್ಟರು, ಈಟಿಯಿಂದ ಚುಚ್ಚಿ ಮುಗಿದು ಏನೇ ಮಾಡಿದ್ರು ಅವ್ರು ತನ್ನ ಜೀವ ಹೋಗುವಾಗ ಹೇಳ್ತಾರೆ, ಸ್ವಾಮಿ ಇವ್ರ ತಪ್ಪುಗಳೆಲ್ಲ ಮನ್ನಿಸು ದೇವರೇ, ಆಮೇಲೆ ಇವ್ರ ತಪ್ಪುಗಳೆಲ್ಲ ಕ್ಷಮಿಸು ಅಂತ ಹೇಳಿ ಅಲ್ಲಿ ತನ್ನ ಆತ್ಮನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡ್ತಾರೆ. ಒಬ್ಬ ಸತ್ತವನೋ ಇಲ್ಲೋ ಅಂತ ಹೇಳಿ ಯೇಸು ಸ್ವಾಮಿ ಪಕ್ಕೆಗೆ ಈಟಿಯಿಂದ ಚುಚ್ಚಿ ಹೊಟ್ಟೆ ಒಳಗಡೆ ಎತ್ತದ ನಾವು ಪಕ್ಕೆನ. ಯೇಸುವಿನ ರಕ್ತ ಹಂಗೆ ಚುಮುಕಿ ಆ ಸಿಪಾಯಿ ಮೇಲೆ ಬೀಳ್ತೈತೆ. ಅವನು ಇಮಿಡಿಯೇಟ್ ಆಗಿ ಅಲ್ಲೇ ರಕ್ಷಣೆ ಹೊಂದ್ಕೊಂತಾನೆ. ಅವನು ಹೇಳ್ತಾನೆ, ಆ ಸಿಪಾಯಿ ನಿಜವಾಗ್ಲೂ ನೀನು ದೇವ ಕುಮಾರನು ಅಂತ ಒಪ್ಕೊಂತಾನೆ. ಆಮೇಲೆ 5 ವರ್ಷ ಅವನು ದೇವ ಕುಮಾರ ಅಂತ ಅವನು ಒಪ್ಕೊಂಡಿರ್ಲಿಲ್ಲ. ಅವರು ಯೇಸುವಿನ ರಕ್ತ ಸಿಪಾಯಿ ಮೇಲೆ ಬಿದ್ದಾಗ ಅವನು ಯೋಚನೆ ಮಾಡ್ತಾನೆ, ಇಷ್ಟು ಹಿಂಸೆ ಕೊಟ್ಟರು ಯೇಸುಗೆ ಒಂದು ಮಾತನ್ನು ಆತನು ಮಾತಾಡದೆ ತಾನು ದೇವ ಕುಮಾರ ದೇವರ ಮಗ ಅಂತ ಹೇಳಿ ನಿರೂಪಿಸಿದಾನೆ. ನಿಜವಾಗ್ಲೂ ಈತನು ದೇವರಾಗಿದ್ದಾನೆ ಅಂತ ಹೇಳಿ ಅನೇಕ ಜನ ಯೇಸು ನನ್ನ ದೇವರ ಅಂತ ಹೇಳಿ ಅಂಗೀಕಾರ ಮಾಡಿಕೊಂಡ್ರು. ಆಮೇಲೆ ಹಲ್ಲೆಲೂಯಾ. ಅವ್ರು ಮಾಡ್ದಂಗೆ ನಾವು ಮಾಡಕ್ ಹೋದ್ರೆ ಅವರ ದೇವರ ಕಡೆ ತಿರುಗಲ್ಲ, ದೇವರ ಕಡೆ ಬರೋದಿಲ್ಲ. ಸ್ತೋತ್ರ. ಯೋನಾಥನು ದಾವೀದನ ಪ್ರೀತಿ ಮಾಡಿ ಅವನ ಪ್ರಾಣದೊಡನೆ ಒಂದಾಯಿತು ಅಂತ ನಾವು ನೋಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಇರೋ ಕಡೆ ಜನ ಸೇರ್ತಾರೆ, ಪ್ರೀತಿ ಇರೋ ಮನೆಯಲ್ಲಿ ಜನ ಬರ್ತಾರೆ. ಹಲ್ಲೆಲೂಯಾ. ಸ್ತೋತ್ರ. ಪ್ರೀತಿ ಇರೋ ಕುಟುಂಬದಲ್ಲಿ ಜನಗಳು ತುಂಬಿ ತುಳುಕುತ್ತಾರೆ. ಹಲ್ಲೆಲೂಯಾ. ಪ್ರೀತಿ ಎಲ್ಲಿಲ್ವೋ ಅಲ್ಲಿ ಕುಟುಂಬಗಳು ಹೊಡೆದೋಯ್ತದೆ. ಪ್ರೀತಿ ಎಲ್ಲಿಲ್ವೋ ಅಲ್ಲಿ ಸಂಸಾರಗಳು ಹೊಡೆದೋಯ್ತದೆ. ಪ್ರೀತಿ ಎಲ್ಲಿಲ್ವೋ ಆ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಮಾತಾಡದಿಲ್ದಂಗೆ ಬೇರ್ಪಟ್ಟವರು ಆಗಿರ್ತಾರೆ. ಆಮೇಲೆ ಕೆಲವರ ಹತ್ರ ನಾವು ಪ್ರೀತಿಯಿಂದ ಮಾತಾಡಿದ್ರು ಅವರು ಒಂಥರ ನೋಡೋದು, ಒಂಥರ ಮಾತಾಡೋದು. ಅವ್ರು ಏನಾದರೂ ಮಾಡ್ಕೊಂಡು ಏನಾದರೂ ಹೇಳಿ ನಾವು ಪ್ರೀತಿಲೇ ಮಾತಾಡಬೇಕು. ದೇವ್ರು ನೋಡ್ತಾ ಇರ್ತಾರೆ. ನನ್ನ ಮಗ ಪ್ರೀತಿಯಿಂದ ಮಾತಾಡಿದ್ರು, ಪ್ರೀತಿಯಿಂದ ನೋಡಿದ್ರು ನಾವು ಉದಾಸೀನ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ದೇವರು ಅವನು ಹೊಡಿತಾನೆ. ಹಲ್ಲೆಲೂಯಾ. ದೇವರು ಅವನು ಮುಯಿ ತೀರಿಸ್ತಾನೆ. ದೇವರು ನಮ್ಮನ್ನ ಚೆನ್ನಾಗೇ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ಪ್ರೀತಿಲಿ ನಡೆಯೋಣ. ದೇವರ ಮೇಲೆ ಪ್ರೀತಿ ಇರೋದಾದ್ರೆ, ಸಭೆಯಲ್ಲಿ ದೇವರನ್ನ ಪ್ರೀತಿ ಮಾಡೋದಾದ್ರೆ ಜನಗಳು ದೇವರನ್ನ ಹುಡ್ಕೊಂಡು ಬರ್ತಾ ಇದ್ರು. ಇವತ್ತು ಜನ ರೊಟ್ಟಿಗೆ ಮೀನ್ಗೋಸ್ಕರ ಹುಡ್ಕೊಂಡು ಬರ್ತಾರೆ. ಜನ ಅಲ್ಲಲ್ಲಿ ಅವ್ರ ಅದ್ಭುತಕ್ಕೋಸ್ಕರ ಹುಡ್ಕೊಂಡು ಬರ್ತಾರೆ, ಆತನ ವಾಕ್ಯಕ್ಕೋಸ್ಕರ ಹುಡ್ಕೊಂಡು ಬರಲ್ಲ. ಯೋವಾನ 6ನೇ ಅಧ್ಯಾಯದಲ್ಲಿ ನೋಡಿದ್ರು, ಅವರೆಲ್ಲ ಮೀನ್ಗೂ ರೊಟ್ಟಿ ಹುಡ್ಕೊಂಡು ಬಂದ್ರು. ಅವರೆಲ್ಲ ಅದ್ಭುತಕ್ಕಾಗಿ ಹುಡ್ಕೊಂಡು ಬಂದ್ರು. ಲಾಸ್ಟಲ್ಲಿ ನಿನ್ನ ಮಾತುಗಳು ನನಗೆ ಬೇಡ ಅಂತ ಹೇಳಿ ಎಲ್ಲಾರು ಹಿಂಜಾರಿ ಹೋಯ್ತಾರೆ. ಅದಕ್ಕೆ ಯೇಸು ಹೇಳಿದ್ರು, ಎಲ್ಲರೂ ನನ್ನ ಬಿಟ್ಟು ಹೋಯ್ತಾ ಇದ್ದಾರೆ, ನೀವು ನನ್ನ ಬಿಟ್ಟು ಹೋಗ್ತೀರಾ ಅಂತ ಶಿಷ್ಯರು ಕೇಳ್ತಾರೆ. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ನಿನ್ನಲ್ಲಿದೆ. ನಿಮ್ಮನ್ನ ಬಿಟ್ಟು ನಾವೆಲ್ಲೂ ಹೋಗ್ಲಿ ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ. ನಿನ್ನ ಜೊತೆನಲ್ಲಿ ಸೆರೆಮನೆಗೆ ಬರ್ತೀವಿ, ನಿನ್ನ ಜೊತೆನಲ್ಲಿ ಎಲ್ಲಿ ಬೇಕಂದ್ರೂ ನಾವು ಬರ್ತೀವಿ, ನಿನಗೋಸ್ಕರ ಪ್ರಾಣ ಬೇಕಂದ್ರೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬರ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡಿ ಕಣ್ಗಳು ಮುಚ್ಚನ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಆಮೇಲೆ ಗ್ಲೋರಿ ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ತಂದೆಯಾದ